ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ತನಕ ರಾಜಯೋಗ ಸಂಬಂಧಿ ಯೋಗದ ಅಷ್ಟಾಂಗಗಳನ್ನು ಕುರಿತು ಚಿಂತನೆ ಮಾಡಿದೆವು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಆ ಸಮಾಧಿ ಒಳಗ ಬೇರೆ ಯಾವ ಚಿಂತೆಗಳು ಏನೇನು ಇಲ್ಲದ ಕೇವಲ ಬ್ರಹ್ಮಾಕಾರ ವೃತ್ತಿ ಏನಿರ್ತದಲ್ಲ ಅದರೊಳಗೆ ಮತ್ತೆ ಶಾಸ್ತ್ರೀಯವಾಗಿ ಕೆಲವೊಂದು ವೆರೈಟಿಗಳು ಮಾಡ್ಯಾರ. ಏನೇನು ಮಾಡ್ಯಾರಪ್ಪ ಅಂತ ನೋಡ್ಬೇಕಾದ್ರೆ ಧಾರಣ ನಿರಂತರವಾದಾಗ ಧ್ಯಾನ ನಿರಂತರವಾದಾಗ ಸಮಾಧಿ ಅಂತ ನಿನ್ನೆ ಹೇಳಿದ್ದೆವು. ಸಮಾಧಿಯಲ್ಲಿ ಎರಡು ಪ್ರಕಾರ. ಒಂದನೇದು ಸಂಪ್ರಜ್ಞಾತ ಸಮಾಧಿ, ಇನ್ನ ಒಂದು ಅಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಎರಡಿರ್ತವ. ಈ ಸಂಪ್ರಜ್ಞಾತ ಸಮಾಧಿಗೆ ಏನಂತಾರಂದ್ರ ಸಬೀಜ ಸಮಾಧಿ ಅಂತಾರ. ಅಸಂಪ್ರಜ್ಞಾತ ಸಮಾಧಿಗೆ ನಿರ್ಬೀಜ ಸಮಾಧಿ ಅಂತಾರೆ. ನಿರ್ಬೀಜ ಅಂದ್ರೆ ಏನದಂದ್ರ ಆ ಒಂದು ಮೂಲ ವಸ್ತು ಏನಿರಲ್ಲ, ಒಂದು ಮರ ತಯಾರಾಗಬೇಕಾದ್ರ ಅದಕ್ಕೊಂದು ಮೂಲ ವಸ್ತು ಒಂದು ಬೀಜ ಅದಲ್ಲ, ಆ ಬೀಜದ ಏನಂತಂದ್ರ ಇನ್ನೂ ಅದರದು ಸ್ಮರಣೆ ಏನಪ್ಪ ಅಂದ್ರ ನೀವೀಗ ಮೋಕ್ಷ ಆಯ್ತಂತಂದ್ರ ಆ ಮೋಕ್ಷ ಆಗೋದಕ್ಕ ನಾನು ಏನೇನು ಸಾಧನೆ ಮಾಡಿದೆ, ಏನೇನು ಶಾಸ್ತ್ರ ಓದಿದೆ, ಮತ್ತ ಯಾವ ಗುರುಗಳನ್ನ ಕೇಳಿದೆ, ಏನೇನು ಶ್ರವಣ ಮಾಡಿದೆ, ಏನೇನು ಮನನ ಮಾಡಿದೆ, ನಾ ಏನೇನು ಸಾಧನೆ ಮಾಡೀನಿ ಅನ್ನೋದು ಎಲ್ಲ ತನ್ನ ಮೂಲ ಬೀಜದ ಪ್ರಜ್ಞೆ ಇಟ್ಕೊಂಡು ಆ ಒಂದು ಸಾಧನೆಯಲ್ಲಿ ಮುಳುಗಿರ್ತಾನೆ. ಅದಕ್ಕೆ ಸಬೀಜ ಸಮಾಧಿ. ಮುಂದ ಅದರದ್ದು ಎಲ್ಲ ಪ್ರಜ್ಞೆಗಳನ್ನು ಕಳ್ಕೊಂಡು ಕೇವಲ ತಾನೇ ತಾನಾದ ಸ್ಥಿತಿ ಏನದಲ್ಲ ಅದು ನಿರ್ಬೀಜ ಸಮಾಧಿ. ಈಗ ಸೆಂಟ್ರಿಂಗ್ ಕಟ್ಟಿಗೆ ಹೊಡೆದಿರ್ತೀರಿ, 21 ದಿವಸ ಕ್ಯೂರಿಂಗ್ ಮಾಡೋ ಟೈಮ್ನಾಗ ಕೆಳಗೆ ಅದ್ರ ಸಪೋರ್ಟ್ ಇರ್ತದಲ್ಲ, ಆ ಸಪೋರ್ಟ್ ಇದ್ದಾಗ ಅದೇನು ಸಬೀಜ. ಅದಕ್ಕೆ ಅದು ಸಪೋರ್ಟ್ ಹಿಂದೆ ತನ್ನ ಸಾಧನೆಗೆ ಏನ್ ಸಪೋರ್ಟ್ ಇಟ್ಕೊಂಡದ ಅದರ ಸಪೋರ್ಟಿನ ಮೇಲೆ ಛತ್ ನಿಂತಿರ್ತದೆ. ಅದು ಸಬೀಜ ಸಮಾಧಿ. 21 ದಿವಸ ಆದ್ಮೇಲೆ ತಂದು ತಾನೇ ಸ್ವತಂತ್ರವಾಗಿ ನಿಲ್ಲುವ ಶಕ್ತಿ ಬಂದಾಗ ಅದರ ಕೆಳಗಿಂದು ಕಟ್ಟಿಗೆ ತಗಡ, ಕಟ್ಟಿಗೆ ಪ್ಲೇಟ್ಗಳು ಏನೇನಾವ ಎಲ್ಲ ಕಿತ್ತಿ ಬಿಸಾಕ್ತಾರಲ್ಲ, ಯಾವುದರ ಆಧಾರದ ಮೇಲೂ ಅದು ನಿಲ್ಲಲಾರದೆ ಸ್ವತಂತ್ರವಾಗಿ ನಿಂತಾಗ ಅದು ನಿರ್ಬೀಜ ಸಮಾಧಿ ಅಂತ. ಆಧಾರ ಸಹಿತ ಆಧಾರ ರಹಿತ, ಹಿಂದೆ ಯಾವಾಗ ಆಧಾರನೇ ಇಲ್ಲ ಅದಕ್ಕೆ. ಅದು ತಂದು ತಾನೇ ಸ್ವತಂತ್ರವಾಗ್ತದೆ. ಆ ಸ್ವತಂತ್ರಕ್ಕೆ ಮೋಕ್ಷ ಮುಕ್ತಿ ಅಂತಾರೆ. ಪ್ರತಿಯೊಂದು ನಾವು
ಸ್ಥೂಲ ಶರೀರ ಮೇಲೆ ಡಿಪೆಂಡ್ ಅದೀವಿ, ಸೂಕ್ಷ್ಮ ಶರೀರದ ಮೇಲೆ ಅವಲಂಬಿಸೀವಿ, ಕಾರಣ ಶರೀರದ ಮೇಲೆ ಅವಲಂಬಿಸೀವಿ, ಎಲ್ಲದ್ರ ಮೇಲೆ ನಾವು ಅವಲಂಬಿಸಿ ಬದುಕ್ಲಕತ್ತೀವಿ. ಅವು ಇಲ್ಲ ಅಂದ್ರೆ ನಮ್ಗೇನೋ ಸತ್ತೋತೀವಿ ಅಂತ ತಿಳ್ಕೊಂಡ್ಬಿಟ್ಟಿವಿ. ಆಕ್ಚುಲ್ ಅವೇನದವ ಅವೆಲ್ಲ ನಮ್ಮ ಮೇಲೆ ಅವಲಂಬ್ಯವ. ನಾವು ಅವಕ್ಕೆ ಆಧಾರ ಆಗೀವಿ. ನಾವು ಅದಿವಿ ಅಂತೇಳಿ ಅವೆಲ್ಲ ಅದಾವ. ನಾವೇ ಇಲ್ಲ ಅಂತಂದ್ರೆ ಅವು ಯಾವ ಇರಂಗಿಲ್ಲ. ಆದ್ರೆ ನಮ್ಮ ಕೂಟಸ್ಥ ಪ್ರಜ್ಞೆಯಲ್ಲಿ ಇರಲಾರ್ದಕ್ಕ ನಮ್ಮ ಅಜ್ಞಾನದ ಕಾರಣ ನಮ್ಗೇನಾಗ್ಲಕತ್ತದ, ಈ ರೀತಿಯಾದಂತ ಭಾವನೆಗಳು ಉಂಟಾಗ್ಲಕತ್ತವ. ಅದಕ್ಕೆ ಇದು ಸಂಪ್ರಜ್ಞಾತ ಸಮಾಧಿ. ಈಗ ನಾವು ನೀವು ಎಲ್ಲರೂ ಸೇರಿ ಏನು ಆನಂದ ಅನುಭವಿಸ್ತೀವಲ್ಲ, ವಿಚಾರ ಸಾಗರ ಬಿಟ್ರೆ ಮತ್ತೊಂದು ಬುಕ್ ಓದಂಗಿಲ್ಲ, ವಿಚಾರ ಸಾಗರ ಬಿಟ್ರೆ ಮತ್ತೊಂದು ವಿಚಾರ ಯಾರ್ದು ನಾವು ಕೇಳಂಗಿಲ್ಲ. ನಿಷ್ಠೆ ಶ್ರದ್ಧೆ ಬೇರೆ, ನಿಷ್ಠೆ ಬೇರೆ. ಶ್ರದ್ಧೆ ಅಂದ್ರೆ ಅವ್ರು ಮಾಡಿದ್ದು ನೋಡಿ, ಇವ್ರು ಮಾಡಿದ್ದು ನೋಡಿ, ಅವ್ರ ಬೆನ್ನತ್ತಿ ಹೋಗಿ ಇವ್ರ ಬೆನ್ನತ್ತಿ ಹೋಗಿ ಕುಂತು ಕೇಳೋದು, ಹೇಳೋದು, ಪೂಜಾ ಪಾಠ ಇನ್ನೊಬ್ರು ಮಾಡೋದು ನೋಡಿ. ಆದ್ರೆ ಇದು ನಿಷ್ಠೆ ಅನ್ನೋದು ಏನದಲ್ಲ, ಸ್ವಂತ ತನ್ನ ಸ್ವಯಂ ಪ್ರೇರಣೆಯಿಂದ ಅದರೊಳಗ ಮುಣಗದು, ಮತ್ತ ಬೇರೆ ಯಾವುದರ ಕಡೆನೂ ತನ್ನ ಲಕ್ಷ್ಯ ಹರಿಲಾರ್ದಂಗ, ಅನೇಕಾಗ್ರ ಆಗ್ಲಾರ್ದಂಗ ಏಕಾಗ್ರವಾಗದು. ಏಕಾಗ್ರ ಅನೇಕಾಗ್ರ ಗೊತ್ತಲ್ಲ. ಸೂಜಿ ದಾರ ಪೋಣಿಸೋ ಟೈಮ್ನೊಳಗ ಅದನ್ನ ತುದಿ ಹೊಸಿತಾರ ಬೆರಳಲ್ಲಿಂತ, ನೀರು ಉಗುಳು ಹಚ್ಚಿ ಹೊಸಿತಾರ. ಹೊಸದು ಏಕಾಗ್ರ ಮಾಡ್ತಾರ. ಏಕಾಗ್ರ ಆದ್ರೆ ಸೂಜಿ ಕಣ್ಣೊಳಗೆ ಅದು ಹೋಗುತ್ತದ. ಅದು ಜುಬ್ರು ಗಟ್ಲೆ ಅನೇಕಾಗ್ರ ಇತ್ತಂತಂದ್ರ ಅದು ಸೂಜಿ ಕಣ್ಣೊಳಗೆ ಹೋಗಂಗಿಲ್ಲ, ಅದು ಹೊರಗೆ ಬರ್ತದ. ಹಂಗ ಇದು ಏಕಾಗ್ರ ಆಗದು ಸಂಪ್ರಜ್ಞಾತ ಸಮಾಧಿ. ಈ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಎರಡು ಭಾಗ ಅದಾವ. ಅದರೊಳಗೆ ಏನದಪ್ಪ ಅಂದ್ರೆ, ಸಂಪ್ರಜ್ಞಾತ ಸಮಾಧಿ ಒಳಗೆ ಮತ್ತೆ 4 ಪ್ರಕಾರದ ಸಮಾಧಿಗಳದಾವ. ಸಂಪ್ರಜ್ಞಾತ ಸಮಾಧಿ ಒಳಗೆ ಮತ್ತೆ 4 ಪ್ರಕಾರದ ಸಮಾಧಿಗಳದಾವ. ಅವು ಯಾವಪ್ಪ ಅಂತಂದ್ರೆ, ವಿತರ್ಕಾನುಗತ, ಸವಿತರ್ಕ ಸಮಾಧಿ. ವಿತರ್ಕಾನುಗತ ಅಂದ್ರೆ ಸವಿತರ್ಕ, ನಿರ್ವಿತರ್ಕ ಸಮಾಧಿ ಅಂತ. ವಿತರ್ಕಾನುಗತ ಅಂತ ಒಂದು ಒಟ್ಟಾಯು ಏನದವ, ಮೊದಲ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂತ 2. ಈಗ ಅಸಂಪ್ರಜ್ಞಾತ ಬಿಡ್ರಿ, ಸಂಪ್ರಜ್ಞಾತ 1ರಾಗೆ ಮತ್ತೆ 4 ಭಾಗ. ವಿತರ್ಕಾನುಗತ 1, 2ನೇದು ವಿಚಾರಾನುಗತ 2, 3ನೇದ್ದು ಆನಂದಾನುಗತ ಮತ್ತು 4ನೇದ್ದು ಅಸ್ಮಿತಾನುಗತ ಅಂತ. ಹೇಳ್ರಿ 4 ಹೆಸರುಗಳು ಸಂಪ್ರಜ್ಞಾತ ಸಮಾಧಿ ಒಳಗಿನ 4. ವಿತರ್ಕಾನುಗತ, ವಿಚಾರಾನುಗತ, ಮತ್ತೆ ಆನಂದಾನುಗತ, ಮತ್ತೆ ಅಸ್ಮಿತಾನುಗತ. ಮತ್ತೇನ್ ಮಾಡ್ಯಾರ, ವಿತರ್ಕಾನುಗತದಲ್ಲಿ ಮತ್ತೆ 2, ಸವಿತರ್ಕಾನುಗತ ಮತ್ತು ಏನೋ ಒಂದು ನಿರ್ವಿತರ್ಕಾನುಗತ ಸಮಾಧಿ. ಸವಿತರ್ಕಾನುಗತ, ವಿತರ್ಕಾನುಗತ, ತರ್ಕ, ಸವಿತರ್ಕಾನುಗತ ಮತ್ತು ನಿರ್ವಿತರ್ಕಾನುಗತ ಸಮಾಧಿ ಅಂತ ಮತ್ತೆ 2. ಮತ್ತೆ ವಿಚಾರಾನುಗತದಾಗ ಮತ್ತೆ 2. ಅವೆರಡು ಹೇಳ್ರಿ. ಇದು ಹೆಂಗ, ವಿತರ್ಕಾನುಗತದಾಗ ಸವಿತರ್ಕಾನುಗತ, ನಿರ್ವಿತರ್ಕಾನುಗತ ಇದ್ದಂಗ ವಿಚಾರಾನುಗತದೊಳಗ ಮತ್ತೆ 2 ಅದಾವ. ಅದು ನಿಮ್ಗೆ ಹೇಳಕ್ ಬರ್ತದೆ. ಸವಿಚಾರಾನುಗತ ಸಮಾಧಿ ಮತ್ತು ನಿರ್ವಿಚಾರಾನುಗತ ಸಮಾಧಿ. ಮತ್ತೆ ಅದ್ರಾಗ 2 ಅದಾವ. ಎಷ್ಟು ತರ ಸಮಾಧಿ ಮಾಡ್ಯಾರ ನೋಡ್ರಿ. ಇವಕ್ಕೆಲ್ಲ ಏನಂತಾರ, ಎಲ್ಲ ಕೂಡಿಸಿ ಸಮಾಧಿನೇ. ಕೂದಲ ಸಿಗಳ ಕೆಲಸ ಅಂತಾರೆ ಇವು. ಶಾಸ್ತ್ರಿಗಳು ಮಾಡೋ ಕೆಲಸ ಇದು, ಶಾಸ್ತ್ರದ ಕೆಲಸ ಇದು. ಕೂದಲು ಸೀಳಿದ್ರೆ ಏಸು ಸೀಳಿದ್ರು ಅದು ಕೂದಲನೇ. ಸಮಾಧಿ ಒಳಗೆ ಸರ ಮಾಡ್ಯಾರ ನೋಡ್ರಿ.
ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂತ ಎರಡು. ಸಂಪ್ರಜ್ಞಾತದೊಳಗ 4 ಪ್ರಕಾರ: ವಿತರ್ಕ ಆನುಗತ, ವಿಚಾರ ಆನುಗತ, ಮತ್ತೆ ಆನಂದಾನುಗತ, ಅಸ್ಮಿತಾನುಗತ. ಮತ್ತು ವಿತರ್ಕಾನುಗತದಾಗ 2: ಸವಿತರ್ಕ ಅನುಗತ, ನಿರ್ವಿತರ್ಕ ಅನುಗತ ಸಮಾಧಿ. ಮತ್ತು ವಿಚಾರಾನುಗತ ಅಂದ್ರೆ ಸವಿಚಾರಾನುಗತ ಮತ್ತು ನಿರ್ವಿಚಾರಾನುಗತ ಸಮಾಧಿ. ಮತ್ತೆ ಆನಂದಾನುಗತ, ಅಸ್ಮಿತಾನುಗತ. ಇಷ್ಟ ನೋಡಿ. ಅದಕ್ಕೆ ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ, ವಿಚಾರಾನುಗತ ಸಂಪ್ರಜ್ಞಾತ ಸಮಾಧಿ, ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ, ಅಸ್ಮಿತಾನುಗತ ಸಂಪ್ರಜ್ಞಾತ. ಸಂಪ್ರಜ್ಞಾತರೇನ್ರಿ, ಸಂಪ್ರಜ್ಞಾನರೇನ್ರಿ. ಈ ರೀತಿ ಇವು 4 ರೀತಿ ಸಂಪ್ರಜ್ಞಾನ ಸಮಾಧಿಗಳ. ನೆಕ್ಸ್ಟ್ ಒಂದೊಂದು ತಿಳ್ಕೋಬೇಕು ಸಂಕ್ಷಿಪ್ತವಾಗಿ. ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ ಅಂತಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ತರ್ಕ ಅಂದ್ರೆ ಬುದ್ಧಿ ಏನ್ ಮಾಡ್ತದಪ್ಪ ಅಂತಂದ್ರೆ ತರ್ಕ ವಿತರ್ಕಗಳನ್ನ ಮಾಡುತ್ತಾ ತನ್ನ ಲಕ್ಷ್ಯ ಗುರಿ ಏನ್ ಮಾಡ್ತದ, ತನ್ನ ಗುರಿಯಲ್ಲಿಯೇ ತನ್ನ ಲಕ್ಷ್ಯವನ್ನ ಕೇಂದ್ರೀತವಾಗುವಂತೆ ನಿರತವಾಗಿರುತ್ತಾನೆ. ತರ್ಕ ವಿತರ್ಕ. ವಿತರ್ಕ ಅಂತಂದ್ರೆ ತರ್ಕರಹಿತ, ತರ್ಕ ಅಂದ್ರೆ ತರ್ಕ ಸಹಿತ, ವಿತರ್ಕ ಅಂದ್ರೆ ತರ್ಕರಹಿತವಾಗಿ ಸಮಾಧಿಯಲ್ಲಿರೋದು. ತರ್ಕ ಮಾಡೋದಂತಾರಲ್ಲ, ಎದರತ್ತ ಯಾವುದೇ ಒಂದು ವಿಷಯಕ್ಕೆ ಎದರಚ್ಚಿ ಅದನ್ನ ಉತ್ತರ ತಗೊಳಕ್ ಪ್ರಯತ್ನ ಮಾಡೋದು, ಅದೇ ತರ್ಕ. ಲಾಜಿಕ್ ಅಂತೀರಿ ನೋಡ್ರಿ, ಲಾಜಿಕ್. ಒಂದು ಏನೋ ಸಮಸ್ಯೆ ನಾವು ಬಗೆಹರಿಸಬೇಕಾದ್ರೆ ಆ ಸಮಸ್ಯೆಗೆ ಇನ್ನ ಒಂದು ಯಾವುದೋ ಸಮಸ್ಯೆ ತಂದು ಮುಂದಿಡ್ತಾರೆ, ಅದೇ ಲಾಜಿಕ್. ಬುದ್ಧಿ ಓಡಿಸ್ತಾರೆ. ಹೆಂಗ್ ಬುದ್ಧಿ ಓಡಿಸ್ತಾರ? ಈಗ ಲಾಜಿಕ್ಗಳು ಹೆಂಗಿರ್ತಾವ? ಸುಮ್ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಲಾಜಿಕ್ ಅಂದ್ರೆ ಎಲ್ಲ ಒಟ್ಟು ಲಾಜಿಕ್ ಒಂದೇ ಸಲ ಬಿಚ್ಕೊಂಡು ಕುಂದಿರೋದಿಲ್ಲ, ಅದು ಒಂದೊಂದೇ ಸಾರಿ. ಏನ್ ಲಾಜಿಕ್ ಅಪ್ಪ? ಈಗ ನಾವು ಹೊಲ ತಗೊಂಡೀವಿ, ಹೊಲದಾಗ ಅವ್ರು ಏನ್ ಮಾಡ್ಯಾರ, ರಿಯಲ್ ಎಸ್ಟೇಟ್ನವ್ರು ಏನ್ ಮಾಡ್ಯಾರ, ಸುಮ್ ಖಾಲಿ ತಗೊಂಡು ಹಾಕ್ಯಾರ, ಒಬ್ಬರು ಮತ್ತೊಬ್ಬರಿಗೆ ಮಾರ್ಯಾರ. ಅವ್ರೇನು ಬಿತ್ತಿಲ್ಲ, ಬೆಳೆದಿಲ್ಲ. ಅದು ಖಾಲಿ ಹೊಲ, ಬೀಳು ಹೊಲ ಅಂತೇಳಿ ಎಲ್ಲರೂ ಟ್ರ್ಯಾಕ್ಟರು ಗಾಡಿ ಎಲ್ಲ ತಗೊಂಡು ಮಸ್ತ್ ಅಡ್ಡಾಡ್ಯಾರ. ಯಾರ್ದವಲ್ಲ ಎಲ್ಲ ಮುಂದೆ ಜಾತ್ರೆ ಅಂತ ಹೇಳಿ. ಈಗೇನಾಗ್ಯದ, ವಾರಸುದಾರರು ಅಲಕ್ಷ್ಯ ಮಾಡಿದ ಎಲ್ಲರೂ ಅಡ್ಡಾಡ್ರಿ. ಈಗ ವಾರಸುದಾರರು ಬಂದು ನಾವು ಅದನ್ನು ಬಂದೋಬಸ್ತ್ ಮಾಡ್ಬೇಕಂತೇಳಿ ಎಲ್ಲ ಅದಕ್ಕೆ ಫೆನ್ಸಿಂಗ್ ಅದು ಹಾಕೋಬೇಕು. ಅದಕ್ಕೆಲ್ಲ ಏನ್ ಮಾಡ್ಬೇಕು, ಅವಕ್ಕೇನ್ ಮಾಡ್ತೀವಲ್ಲ, ಏನ್ ಮಾಡ್ತೀವಿ ಏನಂದ್ರೆ ಅದು ಹದ್ಬಸ್ತ್ ಅಂತ ಮಾಡ್ತಾರೆ. 4 ಕಂಬ ಹಾಕ್ತಾರೆ, ಇಲ್ಲಿ ತನ ನಿಮ್ಮ ಹೊಲ ಹಂಗೆ ಹಿಂಗಂತೆ ಹದ್ಬಸ್ತ್ ಮಾಡ್ತಾರ. ಹದ್ಬಸ್ತು ಕಂಬ ಏನೇನ. ಈಗ ಅವ್ರದ್ದು ಏನು ವಾದಪ್ಪ, ನಾವು ಇಲ್ಲಿ ತಿರುಗಾಡ್ತಿದ್ದೇವೆ, ನಾವು ದಾರಿ ಬೇಕು ಅಂತ. ನಮ್ಮ ರೆಕಾರ್ಡ್ಸ್ನಾಗ ಪಾಣಿ ಒಳಗ ಎಲ್ಲಿ ಇಲ್ಲಪ್ಪ, ಖಾಲಿ ಹೊಲ ತಿರುಗಾಡಿದ್ರಿ, ವಾರಸುದಾರ ಇರ್ಲವಾಗ, ಈಗ ನಿಮ್ಮ ಹೊಲ ಅಲ್ಲ ಇದು ತಿರುಗಾಡ್ಲಕ್ಕ, ಇದು ನಮ್ಮ ಹೊಲ ಅದ, ನಾವು ಇದ್ರಾಗ ತಿರುಗಾಡ್ಲಕ್ ಬಿಡಲ್ಲ ಅಂತ ನಾವು. ನಿಮ್ಮ ರೆಕಾರ್ಡ್ನಾಗ ಇಲ್ಲ ಅಂದ್ರಲ್ಲ, ಮತ್ತೀಗ ಏನಾಗ್ಯದ ಅಂದ್ರೆ ನೀವೇನು ನಿಮ್ಮ ಊರ್ಲಿಂತ ಈ ಕಡೆ ಹಳ್ಳಿಗೆ ಬಂದ್ಮೇಲೆ ಹಳ್ಳಿಲಿಂತ ಒಳಗೊಂದು ರೋಡಿಗೆ ಬರ್ತಿರಲ್ಲ ಈ ಹೊಲಕ್ಕ, ಈ ದಾರಿ ರೆಕಾರ್ಡ್ನಾಗ ಅದ ಏನು ಅಂತ ಕೇಳ್ತಾರ. ಒಂದು ಮೇನ್ ರೋಡ್ ಹಾಕ್ಯಾರ, ಅದು ರೆಕಾರ್ಡ್ನಾಗ ಇಲ್ಲ. ಮತ್ತೆ ರೆಕಾರ್ಡ್ನಾಗ ಇಲ್ಲ ಅಂತಂದ್ರೆ ಅದು ಯಾಕೆ, ಅದ್ರಾಗ ಯಾಕೆ ಅಡ್ಡಾಡ್ತೀರಿ ನೀವು? ಇದು ಲಾಜಿಕ್. ಈ ದಾರಿದು ವಿಚಾರ ಇಲ್ಲಿಗೆ ಬಿಟ್ರು, ಮತ್ತೊಂದು ಯಾವುದೋ ರೆಕಾರ್ಡ್ ಇರ್ಲಾರ್ದು ಹೊಲ ಸುದ್ದಿ ಮಾತಾಡ್ಲಕ್ಕಂತ. ಬುದ್ಧಿ
ಮುಂದೆ ನಮ್ದೊಂದು ಲಾಜಿಕ್ ಅದಕ್ಕೆ ಇಡ್ಬೇಕು. ಏನೋ ಒಂದು ಏನಾರೆ ತಗೋಬೇಕಾದ್ರೆ ಏನಾರೆ ಕೊಟ್ಟು ತಗೋಬೇಕು, ಏನು ಪುಕ್ಷಟೆ ಕೊಡೋದು ಜಬರ್ದಸ್ತಿ ಮಾಡ್ಬೇಕು. ನಿಮ್ಲಿತ್ ಏನಾರು ನಮ್ಗೆ ಬೇಕಂದ್ರೆ ನಾವು ನಿಮ್ಗೆ ಏನಾರ ಕೊಟ್ಟು ತಗೋಬೇಕ, ಏನ್ ಡೈರೆಕ್ಟ್ ಹಂಗೆ ನಾವು ರೊಕ್ಕ ಕೊಟ್ಟು ತಗೊಂಡಿವಪ್ಪ, ನಾವು ನಿಮಗೆ ಪುಕ್ಷಟೆ ಬಂದದ ರೊಕ್ಕ ಕೊಟ್ಟು ತಗೊಂಡಿವಿ ಅಂತಂದ್ಮೇಲೆ ಅದಕ್ಕೆ ನೀವು ಬೇಕಿದ್ರೆ ಏಟ್ ಬೇಕು ಅಟ್ ರೊಕ್ಕ ಕೊಟ್ಟು ತಗೋರಿ ಅಂತಂದ್ರೆ ಇಲ್ಲ, ಹಂಗೆ ಬೇಕು, ನಾವು ಮೊದಲು ಹಂಗೆ ತಿರುಗಡೆ ಹಂಗೆ ಬೇಕಂತ. ಹಂಗೆ ಹೆಂಗ್ ಸಿಗ್ತದಂತ. ಮತ್ತು ಅದಕ್ಕೆ ನಾವೇನ್ ಮಾಡ್ಬೇಕಾಗ್ತದ, ಅಲ್ಲಿ ಒಂದು ವಾಟರ್ ಪ್ಲಾಂಟ್ ಹಾಕ್ಯಾರ ಬಗ್ಲಾಗ, ನೀರಿನ ಪ್ಲಾಂಟ್. ಅವನ್ ಮೇನ್ ರೋಡ್ಲಿಂತ ಒಳಗೆ ಎಷ್ಟೋ ದೂರ ಅದ ವಾಟರ್ ಪ್ಲಾಂಟ್. ಆ ಮೇನ್ ರೋಡ್ಲಿಂತ ಅಲ್ಲಿ ತನಕ ಹೋಗಕ ಅವನಿಗೆ ಎಷ್ಟು ದಾರಿ ಕೊಟ್ಟಾನ, ಆ ದಾರಿಗೆ ಎಷ್ಟು ಎಕರೆ ಹೊಲ ಆಗ್ಯದ, ಅಷ್ಟು ಎಕರೆ ಹೊಲ ಏನ್ ಮಾಡ್ಯಾನ ಅವನು, ಆ ಹೊಲದವನಿಗೆ ಬೇರೆ ಕಡೆ ಕೊಟ್ಬಿಟ್ಟಾನ ಹೊಲ. ವಾಟರ್ ಪ್ಲಾಂಟ್ ನಾವು 1-2 ಎಕರೆ ಜಾಗ ಹೋಗ್ಯದ ಅದು ದಾರಿಗೆ ಅಂತಂದ್ರೆ ಅಷ್ಟು ಹೊಲ ಅವ ಮತ್ತ ಅವನಿಗೆ ಆ ಹೊಲದವ ಯಾವನ ಅದು ಕಳ್ಕೊಂಡನ ಅವನಿಗೆ ಅದು ಕೊಟ್ಟದ. ಈಗ ನಾವೇನ್ ಮಾಡ್ಬೇಕು, ಅದು ಬಂದ ಹೊತ್ನಾಗ ಇವ್ರು ಈ ದಾರಿ ತೋರಿಸಿದ್ರೆ ನಾವೇನ್ ಮಾಡ್ಬೇಕು, ಆ ದಾರಿಯವ್ರು ಹಂಗ್ ಮಾಡ್ಯಾರ ನೋಡಪ್ಪ, ಕೊಟ್ಟು ತಗೊಂಡಾರ, ಹಂಗ ನೀವು ಬೇಕಿದ್ರೆ ಕೊಟ್ಟು ತಗೋರಿ. ತಲೆ ಓಡಿಸೋದು ಲಾಜಿಕ್ ಅಂದ್ರೆ ತಲೆ ಓಡಿಸೋದು. ಮೂಲ ಸಮಸ್ಯೆ ಎಲ್ಲೋ ಉಳಿತು, ಒಟ್ಟ ಅವನೊಂದು ಅಂದನಂದ್ರೆ ಇವನೊಂದು ಅನ್ನೋದು, ಇವನೊಂದು ಅವನು. ಹಿಂಗ ಇದು ತರ್ಕ ವಿತರ್ಕ. ತರ್ಕ ಮಾಡ್ತಾ ಮಾಡ್ತಾ ಏನಾಗ್ತದ, ಇವತ್ತಿನ ಮಟ್ಟಿಗೆ ಅದು ಸಮಾಧಾನ ಆಗ್ತದ. ತರ್ಕಕ್ಕ ಕೊನೆನೇ ಇಲ್ರಿ, ನಾಳೆ ಮುಂಜಾನೆ ಮತ್ತೊಂದು ಹೇಳ್ತದ. ಇವತ್ತು ವಿತರ್ಕ. ಈಗ ಸದ್ಯಕ್ಕೆ ತರ್ಕ ಅಂದ್ರೆ ಇವತ್ತಿನ ಮಟ್ಟಿಗೆ ಮತ್ತೆ ಏನು ಹೊಸ ಬೆಳೆದಿಲ್ಲ ಅಷ್ಟೇ, ವಿತರ್ಕ ಆಗ್ಯದ ಈಗ ಅಷ್ಟೇ. ನಾಳೆ ಮುಂಜಾನೆ ಹೇಳೋದ್ರಾಗೆ ಮತ್ತೊಂದು ತಲೆಗೆ ಬರ್ತದ, ದಿನ ಮುಂಜಾನೆ ಒಂದು ಹೊಸದ್ ಬರ್ತದ. ಅದು ಫೈನಲ್ ಆಗಂಗೆ ಇಲ್ಲ ತರ್ಕದಾಗ ಹೋಗೋವನಿಗೆ. ಅದಕ್ಕೆ ತರ್ಕ ವಿತರ್ಕಗಳು ಮಾಡ್ಕೋತ ಗುರುವಿನ ಜೊತೆಗೆ ಅಥವಾ ಸಜ್ಜನ ಸಾಧು ಸಂತರ ಜೊತೆಗೆ ಅಥವಾ ಏನೋ ಒಂದು ಶಾಸ್ತ್ರ ಹಿಡ್ಕೊಂಡು ಅಥವಾ ಒಬ್ರು ಅವ್ರು ಹಾಂಗ್ ಹೇಳ್ಯಾರ ಇವ್ರು ಹಿಂಗ್ ಹೇಳ್ಯಾರ ಅಂತ ಹೇಳಕ್ಕೆ ಚರ್ಚೆ ಮಾಡ್ಕೋತ ತರ್ಕ ಮಾಡ್ಕೋತ ನಾವು ಅದೇ ವಿಷಯದಾಗ ಅಲ್ಲಿ ಮುಖ್ಯವಾಗಿರೋದೇನಂದ್ರೆ ಅದೇ ವಿಷಯದಾಗ ಮುಳುಗಿರೋದು ಮುಖ್ಯ. ಅದು ಬೇರೆ ಏನೋ ಮಾತಾಡಂಗಿಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ರೆ ಮಾತಾಡೋದು. ಇವತ್ತಿನ ಮಟ್ಟಿಗೆ ಅದು ಯಾರೋ ಏನೋ ಹೇಳಿದ್ರೆ ಸಮಾಧಾನ ಆಯ್ತು, ನಾಳೆ ಮುಂಜಾನೆ ಮತ್ತೆ ಹೇಳ್ತದೆ. ಅದಕ್ಕೆ ತರ್ಕ ವಿತರ್ಕಗಳನ್ನ ಮಾಡುತ್ತಾ ಅದರೊಳಗೆ ಮುಳುಗಿರೋದೇನಪ್ಪ ಅಂತಂದ್ರೆ ಇವನಿಗೆ ಹೊತ್ತೊಂಟ್ರೆ ಸಾಕು ಅದೇ ಸುದ್ದಿ ಮಾತಾಡ್ತಾನೆ ನೋಡಪ್ಪ, ಬೇರೆ ಸುದ್ದಿನೇ ಇಲ್ಲ ಇವನಿಗೆ ಅಂತಿರ್ತಾರೆ ನೋಡ್ರಿ. ಅದೇ ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ. ಇದೇನ್ ಮಾಡ್ತಾನ, ಹೊರಗೆ ಚರ್ಚೆ ಮಾಡ್ಕೋತ ಇವ ಏನ್ ಮಾಡ್ತಾನ, ಆ ವಿಷಯದಾಗ ಮುಳುಗಿರ್ತಾನ. ಇನ್ನೊಬ್ಬವೇನಿರ್ತಾನ, ವಿಚಾರಾನುಗತ ಸಂಪ್ರಜ್ಞಾತ ಸಮಾಧಿ. ವಿಚಾರ ಮಾಡೋದಂದ್ರೇನು, ಹೊರಗೆ ಮಾಡ್ತಾನ ಒಳಗೆ ಮಾಡ್ತಾನ, ಮನಸ್ಸಿನಾಗೆ ವಿಚಾರ ಮಾಡ್ತಾನ, ಹೊರಗೆ ತರ್ಕ ಇಲ್ಲಿ. ವಿಚಾರ ಮಾಧ್ಯಮದಿಂದ ತನ್ನ ಗುರಿಯಲ್ಲಿ ಕೇಂದ್ರಿತನಾಗಿರುತ್ತಾನೆ. ಇವನಿಗೆ ಆಗಲ್ಲ ರಾತ್ರಿ ಅನ್ನೋದು ಏನು ಇಲ್ಲೇ ಇಲ್ಲ, ಒಳಗೆ ಮಕ್ಕೊಂಡಾಗನು ನಿದ್ದೆ ಹತ್ಯದಂದ್ರೂ ಅದರ ಚಿಂತೆಗೇ ಇರ್ತಾನೆ. ಕನಸು ಬಿದ್ದಿರ್ಬೇಕು, ನಿದ್ದೆ ಹೆಚ್ಚಿರ್ಬೇಕು, ಎಚ್ಚರ ಇದ್ದಿರ್ಬೇಕು, ಏನಿದ್ರು ಸಹಿತ ಈ 3 ಅವಸ್ಥೆಗಳಲ್ಲಿ ಅವನು ಅದರದೇ ಚಿಂತನದಾಗಿರ್ತಾನೆ. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮದೇವ. ನಾನು ತಲೆ ಹೋಗ್ಲಿ ಅಂತ ನಾವು ನಿನ್ನನ್ನೇ ನಾನು ಕುರಿತು ಚಿಂತನೆ ಮಾಡ್ತಾ ಇರ್ತೇನೆ. ನಿನ್ನ ವಿಚಾರ, ನಿನ್ನ ವಿಷಯಗಳನ್ನೇ ಕುರಿತು. ಇದು ವಿಚಾರ. ವಿಚಾರಾನುಗತ ಸಂಪ್ರಜ್ಞಾತ ಸಮಾಧಿ. ಅದರೊಳಗೆ ಸವಿಚಾರ ನಿರ್ವಿಚಾರ. ಸವಿಚಾರ ಅಂದ್ರೆ ವಿಚಾರ ಸಹಿತ, ನಿರ್ವಿಚಾರ ಅಂದ್ರೆ ವಿಚಾರ ರಹಿತ ಸಮಾಧಿ. ಒಂದು ಹೊರಗೆ ತರ್ಕ ಮಾಡೋದು, ಇನ್ನೊಂದು ಒಳಗೆ ವಿಚಾರ ಮಾಡೋದು. ಈ ರೀತಿ ಸಂಪ್ರಜ್ಞಾತ ಸಮಾಧಿ. ಈಗ ನೀವು ಹೊರಗೆ ಮಾತಾಡ್ಕೋತ ಕೂತಿರಲ್ಲ, ಅದರೊಳಗೆ ಏನದದು ತರ್ಕ. ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ ಒಳಗೆ ಮುಳುಗಿರ್ತೀರಿ ಸಂಜೆ ರೂಢಿ ಪಾಠದೊಳಗೆ. ಅದರದ್ದು ಏನಾದ್ರೂ ವಿಚಾರಗಳು ನಿಮ್ಮ ಮನಸ್ಸಿನೊಳಗ ಇದ್ರದ್ದು ಏನು ನನಗೆ ಅರ್ಥ ಆಗಲಿಲ್ಲ, ಇದು ತಿಳ್ಕೊಬೇಕಂತ ಪ್ರಯತ್ನ ಮಾಡಿದ್ರಿ ಅಂದ್ರೆ ನಿಮ್ಮ ಒಳಗೆ ಒಬ್ಬ ಗುರು ಅದಾನ, ಅವನು ಹೇಳ್ತಾನ. ನಿಮಗೆ ತಿಳಿಲಿಲ್ಲ ಅಂದ್ರೆ ಹೊರಗೆ ಬೇಕಾದಷ್ಟು ಮಂದಿ ಅನುಭವಿಗಳಿರ್ತಾರೆ, ಅವರು ಹೇಳ್ತಾರೆ, ಇಬ್ರು ಹೇಳ್ತಾರೆ.
ಅದಕ್ಕೆ ಸವಿತರ್ಕ ನಿರ್ವಿತರ್ಕ ಮತ್ತೆ ಸವಿಚಾರ ನಿರ್ವಿಚಾರ ಇವುದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ರಿ, ಚರ್ಚೆ ಮಾಡ್ರಿ. 1-2 ನಿಮಿಷ ಬರ್ತೀನಿ. 1 ನಿಮಿಷ ಮೇಂಟೈನ್ ಮಾಡ್ರಿ. ಯಾರು ಹೊರಗೆ ಬಂದಾರ ಬಾಗಿಲು ಬಲ್ಲಿ, 1 ನಿಮಿಷ ಬರ್ತೀನಿ. ಆ ಶಬ್ದಗಳನ್ನು ಒಂದು ಸ್ವಲ್ಪ ಚರ್ಚೆ ಮಾಡಿ. ಸಮಾಧಿ
ಸಮಾಧಿಯಲ್ಲಿ ಅಲ್ಲಿ ಕೂಡ ಎರಡು ಪ್ರಕಾರ. ಅದು ಸವಿಚಾರ ಅನುಗತ ಸಮಾಧಿ ಅಂದ್ರೆ ಸವಿಚಾರಾನುಗತ ಸಮಾಧಿ, ನಿರ್ವಿಚಾರಾನುಗತ ಸಮಾಧಿ. ಮುಂದ ಆನಂದಾನುಗತ ಸಮಾಧಿ. ಇದ್ರಾಗ ಯಾವ್ದ್ರಿ? ಬಾಡಿಗೆಲ್ದಿದಾರಲ್ಲ, ಹೌದಲ್ಲ? ನಾನು ಅದನ್ನೇ ಕ್ವಶನ್ ಮಾಡ್ಬೇಕಂತ ಮಾಡಿದ್ದೆ ಗುರುಗಳಿಗೆ. ಮತ್ತೆ ದುಃಖಾನುಗತ ಸಮಾಧಿ ಹಿಂಗೆ ಬರ್ತಾನ, ನಾ ಹಿಂಗೆ ಮಾಡ್ಕೊಂಡೆ. ಮುಂದೆ ಅಸ್ಮಿತಾನುಗತ ಸಮಾಧಿ ಅಂದ್ರೆ ಅಲ್ಲಿ ಎರಡಕ್ಕೂ ಇಲ್ರಿ. ಇಷ್ಟೆಲ್ಲ ಆದ್ಮೇಲೆ ಈಗ ನಮ್ಮ ಇವ್ರ ಗುರುಗಳು ಅದು ಒಬ್ಬರ ವಿಚಾರಾನುಗತ ಸಂಪ್ರಜ್ಞಾನುಗತ ಸಮಾಧಿ ಒಂದು, ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ ಒಂದು, ಎರಡನೇದ್ದು ವಿಚಾರಾನುಗತ ಸಂಪ್ರಜ್ಞಾತ ಸಮಾಧಿ ಎರಡು, ಮೂರನೇದ್ದು ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ ಮೂರು, ನಾಲ್ಕನೇದ್ದು ಅಸ್ಮಿತಾನುಗತ ಸಂಪ್ರಜ್ಞಾತ ಸಮಾಧಿ ಅಂತ ನಾಲ್ಕು ಆಯ್ತು. ಇಲ್ಲಿ ವಿತರ್ಕಾನುಗತ ಸಮಾಧಿಯಲ್ಲಿ ಎರಡು ಪ್ರಕಾರ ಹೇಳಿದಾಗ ಗುರುಗಳು ತರ್ಕ ವಿತರ್ಕಗಳ ಹೇಳಿದ್ರಿ. ಅಲ್ಲಿ ತರ್ಕ ಅಂತಂದ್ರ ಯಾವ್ದ್ರಿ? ಬುದ್ಧಿ ತರ್ಕ. ವಿತರ್ಕ ತರ್ಕನು ಮಾಡ್ತದೆ, ವಿತರ್ಕನು ಮಾಡ್ತದೆ. ಮಾಡ್ತಾ ತನ್ನ ಗುರಿಯಲ್ಲಿಯೇ ಅಂದ್ರೆ ತರ್ಕ ತನ್ನ ಗುರಿಯೊಳಗೆ ಇರ್ತದೆ. ವಿತರ್ಕ ಅಂದ್ರ ಈ ಸದ್ಯಕ್ಕೆ ಕ್ಲೋಸ್ ಆಗ್ತದ, ಅದಕ್ಕೆ ಬುದ್ಧಿ ಓಡಂಗಿಲ್ಲ, ಅದ ಸುಮ್ ಕೂತ್ ಬಿಡ್ತದ. ತರ್ಕ ರಹಿತ. ತರ್ಕ ರಹಿತ. ವಿಚಾರ ಸಹಿತ, ವಿಚಾರ ರಹಿತ. ಇವತ್ತು ವಿಚಾರ ಮಾಡಿ ಇವತ್ತಿಗೆ ಮುಗೀತು. ಮುಗಿದ್ಮೇಲೆ ಮುಂದೆ ನಾಳೆ ಮುಂಜಾನೆ ಮತ್ತೊಂದು ವಿಚಾರ ಹೇಳತ್ತು. ತರ್ಕರಹಿತ, ಸವಿತರ್ಕ, ವಿತರ್ಕ ರಹಿತ ಅಂದ್ರ ವಿತರ್ಕ, ತರ್ಕ ರಹಿತ. ಸವಿತರ್ಕ ಅಂತಂದ್ರ ತರ್ಕ ಸಹಿತ. ವಿಚಾರ ಸಹಿತ, ವಿಚಾರ ರಹಿತ, ಸವಿಚಾರ, ನಿರ್ವಿಚಾರ. ಈಗ ಗುರುಗಳ ನಮ್ಮ ಪ್ರಳಪ್ಪಣ್ಣವ್ರು ಏನ್ ಹೇಳಿದ್ರು, ಈ ಸಂಪ್ರಜ್ಞಾತ ಸಮಾಧಿಯಲ್ಲಿ ನಾಲ್ಕು ಪ್ರಕಾರ ಅಂತ ಹೇಳಿದ್ರಲ್ಲ, ಇದ್ರಾಗ ವಿತರ್ಕಾನುಗತ, ವಿಚಾರಾನುಗತ, ಆನಂದಾನುಗತ, ಅಸ್ಮಿತಾನುಗತ ಆಯ್ತು. ವಿತರ್ಕಾನುಗತದಲ್ಲಿ ಎರಡು ಪ್ರಕಾರ, ವಿತರ್ಕಾನುಗತ, ನಿರ್ವಿತರ್ಕಾನುಗತ ಅಂತ ಆಯ್ತು. ವಿಚಾರಾನುಗತದೊಳಗ ಸವಿಚಾರಾನುಗತ, ನಿರ್ವಿಚಾರಾನುಗತ. ಇದು ಆನಂದಾನುಗತದಾಗ ಒಂದೇ ಅದೇನು ಡಿವೈಡ್ ಇಲ್ಲ, ಅಲ್ಲಿ ಒಂದೇ ಅದ. ನೀವು ಡಿವೈಡ್ ಮಾಡ್ಬೋದು, ಏನ್ ಬೇಕು, ಯಾರು ಬೇಕಾದವ್ರು ನಿಮ್ಗ ಅಲ್ಲಿ ಏನಾರ ಡಿವೈಡ್ ಮಾಡಬೇಕು, ಏನಾರ ಹೊಸ ಹೊಳಿತಂದ್ರೆ ನೀವು ಡಿವೈಡ್ ಮಾಡ್ಬೋದು. ಅದೇನು ನಿಮ್ಮ ಅನುಭವಕ್ಕೆ ಬಂದಾಗ ನೀವು ಒಂದು ಅದ್ರಾಗ ಹುಟ್ಟಿಸ್ಬೋದು. ಅದ್ರಾಗ ಏನ್ ದೊಡ್ಡ ಮಾತು. ಇದೇನು ಕ್ಲೋಸ್ ಮಾಡಿಲ್ಲ, ಅವ್ರ ಬುಕ್ ಓಪನ್ ಇಟ್ಟಾರೆ. ಯಾರು ಬೇಕಾದವ್ರು ನಿಮ್ ವಿಚಾರಕ್ಕೆ ಹೆಂಗ್ ಹೊಳಿತದ ಹಂಗಂಗ್ ಬರ್ರಿ ತಗೊಂಡು. ಸಮಾಧಿ ಒಳಗೆ ಎರಡು ಪ್ರಕಾರ ಇರ್ತದೆ. ಇದ್ರೊಳಗ ನೀವು ಏನು ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದ್ರಿ. ಹೌದ್ರಿ. ಎರಡನೇದ್ದು ವಿಚಾರಾನುಗತ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದ್ರಿ. ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ ಅಂತ ಹೇಳಿದ್ರಿ. ಅಸ್ಮಿತಾನುಗತ ಸಂಪ್ರಜ್ಞಾತ ಸಮಾಧಿ. ಮೊದಲನೇದ್ರೊಳಗೆ ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ ಒಳಗ ಮತ್ತ ಎರಡು ಸವಿತರ್ಕಾನುಗತ, ನಿರ್ವಿತರ್ಕಾನುಗತ. ಈಗ ಅವೇನಂತಾರ್ರಿ, ಸರ್ವಿತರ್ಕಾನುಗತ ಸಂಪ್ರಜ್ಞಾತ ಸಮಾಧಿ ಹಿಂಗೆಲ್ಲ ಬರ್ತದ ಅಂತ ಕೇಳ್ಬೇಕಾಗ್ತದೆ. ಏನ್ರಿ? ಸರ್ವಿತ
ಬರ್ತದಲ್ಲ ಯಾಕನ್ಲಕ್ ಬರಲ್ಲ, ಬರ್ತದ ಯಾಕೆ ಅನ್ಲಕ್ ಬರಲ್ಲ. ಎಲ್ಲ ಸಂಪ್ರಜ್ಞಾತ ಸಮಾಧಿನೇ ಕೂದಲ ಸೀಳಿ ಇಟ್ಟು ಮಾಡಿಟ್ಟದವು. ಬರ್ತದ ಯಾಕೆ ಬರಲ್ಲ, ಅದು ಉದ್ದಕ್ಕೆ ಆತದ ಅಂತೇಳಿ ಅಷ್ಟೇ ಅಂತೀವಿ ನಾವು. ಸವಿತರ್ಕ, ತರ್ಕ ಸಹಿತ ತರ್ಕ ರಹಿತ. ತರ್ಕ ಸಹಿತ ಸಂಪ್ರಜ್ಞಾತ ಸಮಾಧಿ, ತರ್ಕ ರಹಿತ ಸಂಪ್ರಜ್ಞಾತ ಸಮಾಧಿ, ವಿಚಾರ ಸಹಿತ ಸಂಪ್ರಜ್ಞಾತ ಸಮಾಧಿ, ವಿಚಾರ ರಹಿತ ಸಂಪ್ರಜ್ಞಾತ ಸಮಾಧಿ. ನಿಮ್ಮೊಳಗೇ ವಿಚಾರ ಮಾಡ್ಕೋತ ಅದೇ ವಿಚಾರದೊಳಗೆ ಬೇರೆ ಯಾವ ವಿಚಾರದ ಕಡೆ ಲಕ್ಷ್ಯ ಇರಲಾರ್ದೆ ಒಳಗೆ ಅದರದ್ದೇ ಚಿಂತಿ, ಸದಾಶಿವನಿಗೆ ಅದೇ ಧ್ಯಾನ ಅಂತಾರ ನೋಡ್ರಿ. ಹಂಗಿರು. ಮುಂದೆ ಆನಂದಾನುಗತ ಹೇಳ್ರಿ. ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ ಅಂತಂದ್ರೆ ಈ ಅವಸ್ಥೆಯಲ್ಲಿ ಸಾಧಕನು ತನ್ನ ಏನ್ ಮಾಡ್ತಾನ, ಇಲ್ಲಿ ಅಹಂಕಾರ ಅಂತೇನದಲ್ಲ ಅದನ್ನ ನಾಶ ಮಾಡ್ಕೋತಾನೆ. ಆಭಾಸನೊಳಗೆ ಅಹಂಕಾರದ ನಾನು ಪರಮಾತ್ಮನಿಂದ ಭಿನ್ನ ಅಂತೇಳಿ ಅಹಂ ಅಂತನಲ್ಲ, ಅದನ್ನ ನಾಶ ಮಾಡ್ಕೋತಾನ. ಆಭಾಸನನ್ನ ಪರಿವರ್ತನೆಗೊಳಿಸ್ತಾನ. ತನ್ನ ಸ್ವರೂಪ ಏನದ ಜೀವ ಸ್ವರೂಪ ಕಳ್ಕೊಂಡು, ಜೀವ ಸ್ವರೂಪದಾಗೆ ಅಹಂಕಾರ ಅದನ್ನ ಕಳ್ಕೊಂಡು ಬ್ರಹ್ಮ ಸ್ವರೂಪ ಆಗ್ತಾನ, ಪರಿವರ್ತನೆ ಮಾಡ್ಕೋತಾನ. ತನ್ನ ಸ್ವರೂಪವನ್ನು ಅರಿಯುವಂತೆ ಪ್ರಯತ್ನ ಕೊಡುತ್ತಾನೆ. ಇದರಲ್ಲಿ ಸಾಧಕನಿಗೆ ಏನಾಗ್ತಂದ್ರೆ ಪರಮಾನಂದ ಪ್ರಾಪ್ತಿ ಆಗುತ್ತದೆ ಮತ್ತು ದುಃಖ ನಿವೃತ್ತಿ ಆಗುತ್ತದೆ. ನೀವೇನು ಮೋಕ್ಷ ಸಾಧನೆ ಮಾಡ್ತಿರಲ್ಲ, ಈ 4 ಪ್ರಕಾರದ ಸಂಪ್ರಜ್ಞಾತ ಸಮಾಧಿ ಒಳಗ ಈ ಆನಂದಾನುಗತ ಸಂಪ್ರಜ್ಞಾತ ಸಮಾಧಿನೇ ಏನದ ಅಂದ್ರೆ ನಿಮ್ಮ ಮೋಕ್ಷ ಸಾಧನೆ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಈ ರಾಜಯೋಗದೊಳಗೆ ಏನ್ ಸಮಾಧಿ ಒಂದು ಸಿಗ್ತದ, ಆ ಸಮಾಧಿ ಒಳಗೆ 4 ಭಾಗಗಳೇನದವ, 4 ಭಾಗದ 1 ಭಾಗ ನೀವು ಮಾಡೋ ಸಾಧನೆ ಇದೆ, ಮೋಕ್ಷ ಸಾಧನೆ. ಅದನ್ನೇ ನಾವು ಅಗದಿ ಅಲ್ಟಿಮೇಟ್ ಫೈನಲ್ ಅನ್ನಂಗೆ ತಿಳ್ಕೊತೀವಿ. ಆಕ್ಚುಲ್ ಈ ಜ್ಞಾನದಕ್ಕಿಂತ ಆ ಯೋಗದ್ದೇ ಫೀಲ್ಡ್ ಬಹಳ ದೊಡ್ಡದ. ಯೋಗದಾಗ 4 ಸಮಾಧಿಗಳದಾವ. 4 ಸಮಾಧಿ ಒಳಗೆ ನಾವು ಮಾಡ್ತಾ ಇರೋದು 1 ಸಮಾಧಿ, ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ ಏನದಲ್ಲ ಅದೇ ಮೋಕ್ಷ ಸಾಧನೆ. ಇಲ್ಲೇನಾಗ್ತದ, ಆಭಾಸ ಪರಿವರ್ತನೆ ಆಗ್ತಾನ. ಆಭಾಸ ತನ್ನ ಅಹಂಕಾರ ಕಳ್ಕೊಂಡು ತಾನಿರುವ ಸ್ಥಿತಿ, ತಾನು ಏನು ತನ್ನ ಬಗ್ಗೆ ತಾನು ತಪ್ಪು ತಿಳ್ಕೊಂಡನ ಅವುಗಳನ್ನೆಲ್ಲ ಕಳ್ಕೊತಾನ. ಗುರುವಿನ ಉಪದೇಶದ ಶರಣಾಗತಿಯಾಗಿ ಉಪದೇಶ ಕೇಳಿ ಅದರ ಪರಿಣಾಮವಾಗಿ ತನ್ನ ಸ್ಥಿತಿಯ ಬಗ್ಗೆ ತನಗೆ ಏಚಿಕೆ ಬಂದು ತಾನು ತನ್ನ ದೋಷ ದರ್ಶನ ಮಾಡಿಕೊಂಡು ತನ್ನ ಅಹಂಕಾರ ತ್ಯಾಗ ಮಾಡಿ ಏನಾಗ್ತಾನ, ಬ್ರಹ್ಮ ಸ್ವರೂಪ ಆಗಿ ಪರಮಾನಂದ ಪ್ರಾಪ್ತಿ ಮಾಡ್ಕೋತಾನ, ದುಃಖ ನಿವೃತ್ತಿ ಮಾಡ್ಕೋತಾನ. ಇದೆಲ್ಲ ಮಾಡ್ಕೊಳ್ಳೋದು ಎಲ್ಲಿಪ್ಪ ಅಂದ್ರೆ ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ. ಮುಂದೆ ಅಸ್ಮಿತಾನುಗತ ಸಂಪ್ರಜ್ಞಾತ ಸಮಾಧಿ ಅಂತಂದ್ರ ಇಲ್ಲೇನ್ ಮಾಡ್ತಾನ, ಅಸ್ಮಿತಾನುಗತ ಅಂತಂದ್ರೆ ಇದರಲ್ಲಿ ಸಾಧಕನು ತನ್ನ ಆತ್ಮವನ್ನು ಅಂದ್ರೆ ಆಭಾಸ ಭಾವ ಅಂದ್ರೆ ದೇಹೋಹಂ ಭಾವ, ದೇಹನೇ ನಾನು ಅನ್ನೋ ಭಾವ ಅದಲ್ಲ, ಜೀವನೇ ನಾನು ಅನ್ನೋ ಭಾವ ಅದಲ್ಲ, ಇದನ್ನು ಕಳ್ಕೊತಾನೆ. ಈ ಭಾವ ಕಳ್ಕೊಂಡು ತನ್ನ ಪರಮಾತ್ಮ ಸ್ವರೂಪದ ಪರಿಪೂರ್ಣ ಜ್ಞಾನಿ ಆಗ್ತಾನ. ಅಸ್ಮಿತಾನುಗತ ಇದ್ರೊಳಗ ಪರಿಪೂರ್ಣ ಜ್ಞಾನಿ ಆಗ್ತಾನ. ಅಹಂ ಆತ್ಮದಿಂದ ಅಹಂ ಬ್ರಹ್ಮ ಆಗ್ತಾನ. ತಾನು ಒಂದು ಆತ್ಮ ಅಂತಂದ್ರೆ ಒಂದು 3.5 ಮೊಳ ಶರೀರದೊಳಗೆ ಇದ್ದಂತ ಆತ್ಮ ಅಂತ ನಾವು ತಿಳ್ಕೊಂಡಿರ್ತಾನಲ್ಲ, ಅದನ್ನ ಅನುಸಂಧಾನ ಮಾಡಿ 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 ಎಲ್ಲಾ ಕಡೆ ನಾನೇ ಅದೀನಿ ಅನ್ನೋಂಥದ್ದು ಒಂದು ಜ್ಞಾನ ಏನ್ ಮಾಡ್ಕೊತಾನ, ಪರಿಪೂರ್ಣ ಜ್ಞಾನಿ ಏನಾಗ್ತಾನ, ಅಹಂ ಆತ್ಮದಿಂದ ಅಹಂ ಬ್ರಹ್ಮ ಆಗ್ತಾನ. ಹಿಂಗ ಈ 4 ಸ್ಥಿತಿ ಒಳಗ ಸಾಧನೆ ಮಾಡಿ ಪರಿಪೂರ್ಣ ಬ್ರಹ್ಮ ಸ್ವರೂಪ ಆಗ್ತಾನ. ಏನ್ ಸ್ಟಡಿ ಮಾಡಿದಂಗಾಯ್ತು? ಈಗ
ಯಾವ ಸಮಾಧಿ ಬಗ್ಗೆ ಸ್ಟಡಿ ಮಾಡಿದ್ರಿ? 4 ಸಮಾಧಿ ಅದಕ್ಕೆ ಸಂಬಂಧಪಟ್ಟು ಅದು ಸಂಪ್ರಜ್ಞಾತ ಸಮಾಧಿ. ಸಂಪ್ರಜ್ಞಾತ ಸಮಾಧಿ. ಈ ಸಮಾಧಿ ಒಳಗ ಒಕ್ಕವನಿಗೆ ಹಗಲು ಗೊತ್ತಾಗಲ್ಲ, ರಾತ್ರಿ ಗೊತ್ತಾಗಲ್ಲ, ಒಟ್ಟ ಎಲ್ಲಾ ಕಾಲದಲ್ಲಿ ಅವನಿಗೆ ಅದೇ ನೆನಪು, ಅದೇ ವಿಚಾರ, ಅದರೊಳಗೆ ಮುಳುಗಿಬಿಟ್ಟಿರ್ತಾನ. ಮಂದಿ ಏನಕ್ಕೆ ಅನ್ಲಕ್ ಬಿಡ್ರಿ, ಮಂದಿ ನಿಮಗ್ ಮೋಕ್ಷ ಬೇಕಾ? ಈಗ ರಾಮಕೃಷ್ಣ ಪರಮಹಂಸ ಕಾಳಿಕಾದೇವಿ ಗುಡಿಗೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲರಿಗೂ ಇವ ರಾಮಕೃಷ್ಣ ಪರಮಹಂಸ ದೇವಿ ಮೂರ್ತಿ ಮುಂದೆ ಕೂತು ಅಳೋದು, ನಗದು, ಏನೇನೋ ಮಾಡ್ತಿರ್ತಾನೆ. ಮಾಡೋ ಟೈಮ್ನೊಳಗ ಹೊರಗಿನ ಮಂದಿ ಏನಂತಿರ್ತಾರ, ಹುಚ್ಚು ಬ್ರಾಹ್ಮಣ, ದಡ್ಡ ಬ್ರಾಹ್ಮಣ, ಗೊಡ್ಡ ಬ್ರಾಹ್ಮಣ. ಆ ಕಲ್ಲು ಮೂರ್ತಿ ಮುಂದೆ ಕೂತು ಅಳ್ಕೊತ ನಕ್ಕೊತ ಆ ಮೂರ್ತಿಗೆ ಹೇಳೋದು ಕೇಳೋದು ಮಾಡೋದ್ರಿಂದ ಏನ್ ಸಿಗ್ತದೆ ಇವನಿಗೆ? ಒಳಗ್ ಕೂತು ದೊಡ್ಡ ನಾಟಕ ಮಾಡ್ತಾನ, ಹುಚ್ಚದನವ ಅಂತ ಅಂತಾರೆ. ಆದರೆ ರಾಮಕೃಷ್ಣ ಪರಮಹಂಸನ ಹುಚ್ಚುತನದ ಬಗ್ಗೆ ಇವರು ಅದರೊಳಗೊಂದು ಸತ್ಯ ದರ್ಶನಕ್ಕಾಗಿ, ಕಾಳಿದೇವಿಯ ಒಂದು ಸಾಕ್ಷಾತ್ಕಾರಕ್ಕಾಗಿ ಆತ ಏನು ಬಡದಾಡ್ತಿದ್ದ ಅದ್ರ ಬಗ್ಗೆ ನಂಬಿಕೆ ಇದ್ದ ಭಕ್ತರು ಇದ್ರಲ್ಲಿ, ರಾಮಕೃಷ್ಣ ಪರಮಹಂಸನ ಭಕ್ತರು. ಅವರಿಗೆ ಈ ಮಂದಿ ಇವನ ಸ್ಥಿತಿ ನೋಡಿ, ಮಂದಿ ಆಡ್ಕೊಳ್ಳೋದು ನೋಡಿ ಅವರಿಗೆ ಹೇಸಿಕೆ ಬಂದು ಅವರು ರಾಮಕೃಷ್ಣ ಪರಮಹಂಸರಿಗೆ ಗಮನ ಸೆಳೆದು ಹೇಳ್ತಾರೆ, ಗುರುಗಳೇ ನೀವು ಏನ್ ಮಾಡ್ಲಕತ್ತೀರ ದೇವಿ ಮುಂದೆ ಕುಂತು? ಮಂದಿ ಎಲ್ಲ ನಿಮ್ಗೆ ಹಿಂಗ ಹುಚ್ಚಂತಾರ, ದಡ್ಡ ಅಂತಾರ, ಎಡ್ ಅಂತಾರ, ಏನೆಲ್ಲ ಅನ್ಲಕತ್ತಾರ. ಗೊಡ್ಡ ಬ್ರಾಹ್ಮಣ, ದಡ್ಡ ಬ್ರಾಹ್ಮಣ, ಹುಚ್ಚು ಬ್ರಾಹ್ಮಣ, ಕಟ್ಕೊಂಡ್ ಹೆಂಡತಿ ಸಂಗಟ ಚಂದ ಇರೋದ್ ಬಿಟ್ಟಿಕ್ಕೆ ಆ ದೇವಿ ಮೂರ್ತಿ ಮುಂದೆ ಕೂತ್ ಅಳೋದು. ಒಂದೊಂದು ದಿನ ಕಳೆದಂಗೆಲ್ಲ ಒಂದು ದಿನ ವೇಸ್ಟ್ ಆಯ್ತು, ನಿನ್ ಸಾಕ್ಷಾತ್ಕಾರ ಆಗ್ಲಿಲ್ಲ, ಕಾಳಿ ಮಾತಾತ ದಿನ ರಾತ್ರಿ ಗೋಳಾಡ್ತಿದ್ ನಾವು. ಅದಕ್ಕ ಏನಾಗ್ತದ ಹಂಗಂದ ಹೊತ್ನಾಗ ಅವ್ರ ರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಾರ, ನಾನೊಬ್ಬನೇ ಹುಚ್ಚಿಲ್ಲೋ ಮಾರಾಯ, ಈ ಜಗತ್ತಿನಾಗ ಎಲ್ಲರೂ ಹುಚ್ಚರ ಸಂತಿ, ಇಡೀ ಜಗತ್ತೇ ಹುಚ್ಚರ ಸಂತಿ. ಕೆಲವೊಬ್ಬರು ಹೆಣ್ಣಿಗಾಗಿ ಹುಚ್ಚರು, ಕೆಲವೊಬ್ಬರು ಹೊನ್ನಿಗಾಗಿ ಹುಚ್ಚರು, ಕೆಲವೊಬ್ಬರು ಮಣ್ಣಿಗಾಗಿ ಹುಚ್ಚರು, ಕೆಲವೊಬ್ಬರು ಅಧಿಕಾರಕ್ಕಾಗಿ ಹುಚ್ಚರು, ಕೆಲವೊಬ್ಬರು ಪ್ರಚಾರಕ್ಕಾಗಿ ಹುಚ್ಚರು. ಹೀಗಾಗಿ ನನ್ನ ದೃಷ್ಟಿಯಲ್ಲಿ ಇಡೀ ಜಗತ್ತೇ ಒಂದು ಹುಚ್ಚರ ಸಂತೆ. ಆ ಹುಚ್ಚರ ದೃಷ್ಟಿಯಲ್ಲಿ ನಾನೊಬ್ಬ ಹುಚ್ಚ. ನಾನು ಎದಕ್ಕೆ ಹುಚ್ಚದೀನಿ? ದೇವರಿಗಾಗಿ ಹುಚ್ಚ. ದೇವರಿಗಾಗಿ ಹುಚ್ಚ ಇರ್ಬೇಕ, ದೇವರ ಸೃಷ್ಟಿಗಾಗಿ ಹುಚ್ಚಾಗಿರ್ಬೇಕು. ದೇವರ ಸೃಷ್ಟಿ ಒಳಗಿಂದನ್ನ ಬಯಸಿ ಬಯಸಿ ಅದರ ಆಸೆ ಪಟ್ಟು ಹೋಗದೆ ಹಂಗಾದ್ರೆ ದೇವರಿಗಾಗಿ ಹುಚ್ಚಾಗಿನ್ನಪ್ಪ ನಾನು. ಲೋಕದ ಜನರ ದೃಷ್ಟಿಯಲ್ಲಿ ನಾನೊಬ್ಬ ಹುಚ್ಚನಿರಬಹುದು, ಆದರೆ ನನ್ನ ದೃಷ್ಟಿಯಲ್ಲಿ ಇಡೀ ಜಗತ್ತೇ ಒಂದು ಹುಚ್ಚರ ಸಂತೆ ಅಂತ. ಈಗ ನಾ ಮಾಡ್ಲಕತ್ತದ್ದು ಹುಚ್ಚಿದ್ದಂಗೆ ಅದೇ ನಾನೀಗ, ಯಾವಾಗ್ಲೂ ಅದ್ರಾಗೆ ಇರ್ತೇನೆ ನಾನು. ಎಲ್ಲರೂ ಬಂದು ಒಂದ್ ಸ್ವಲ್ಪ ಯಾಕೋ ಸಂಭಾಯ್ತಾನ, ಮೆತ್ತಗದನ, ಶಾಸ್ತ್ರ ಹೇಳ್ತಾನ, ಎಲ್ಲ ತಿಳ್ಕೊಂಡನ ಅಂತೇಳಿ ಬಂದು ಸ್ವಲ್ಪ ಮುಟ್ಟಿ ನೋಡ್ತಾರ, ಶಾಕ್ ಹೊಡಿತಂದ್ರೆ ವಾಪಸ್ ಹೋಗ್ಬಿಡ್ತಾರ. ಒಳಗ್ ಭಾರಿ ಅದನ್ ಬಿಡಪ್ಪ ಇವ. ಕೊಂಡಿ ಹೊಡೆದಂಗ ಆಗ್ಬಿಡ್ತದ, ಹೋಗ್ಬಿಡ್ತಾರ ಅವ್ರು. ನಾವು ಏನೋ ತಿಳ್ಕೊಂಡಿದ್ದೆವು, ಹಡದ ತಂದೆ ತಾಯಿನೂ ಹಂಗೆ ತಿಳ್ಕೊಂಡಿದ್ರು, ಹೆಂಡ್ರ ಮಕ್ಕಳು ಹಂಗೆ ತಿಳ್ಕೊಂಡಾರ, ಬಂಧು ಮಿತ್ರರು ಹಂಗೆ ತಿಳ್ಕೊಂಡಾರ. ಶಾಕ್ ಹೊಡೆದಾಗ ವಾಪಸ್ ಹೋಗ್ಬಿಡ್ತಾರೆ. ಇದ್ರ ಬಲ್ಲಿ ಏನು ಸಮೀಪ ಹೋಗಬಾರ್ದಲ್ಲಿ. ಈಗ ಸುತ್ತಮುತ್ತ ನೀವು ವಿಡಿಯೋ ಮಾಡಿ ತೋರಿಸ್ತೀನಿ, ಸೊಳ್ಳೆಗಳು ಹೆಂಗ್ ಕೂತಾವ ಗೋಡೆ ಮೇಲೆ ಅಂದ್ರೆ ಸುಮ್ಮ ಕೂತಾವ. ಇದು ಬ್ರಹ್ಮಜ್ಞಾನದ ನಾನು ಒಂದು ರೀತಿ ಉನ್ಮಾದದಲ್ಲಿ ಹೇಳ್ಕೊತ ಹೋಗ್ತಿರ್ತೀನಲ್ಲ, ಅವು ಯಾವೂ ನನ್ನ ಸನ್ಯಕ್ಕೆ ಬರಂಗಿಲ್ಲ, ಸುಮ್ಮ ಕೂತಿರ್ತಾವ. ಅವೆಲ್ಲ ನನ್ನ ಜ್ಞಾನ ಕೇಳ್ತಿರ್ತಾವ, ಸುಮ್ಮ ಕೂತಿರ್ತಾವ, ಶ್ರವಣ ಮಾಡ್ತಾವ, ಸುಮ್ ಕೂತಿರ್ತಾವ. ಏನೇನು ನನ್ನ ಸಮೀಪಕ್ಕೆ ಬರಂಗಿಲ್ಲ.
ಏನಾಗ್ತದಂದ್ರ ಶರೀರದೊಳಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿರ್ತದ. ಇದು ನಾವೇನ್ ಸತ್ಯ ವಿಚಾರಗಳನ್ನ ಹೇಳಕ್ ಚಾಲು ಮಾಡ್ತೀವಲ್ರಿ, ಆ ಸಮಯದಲ್ಲಿ ನಮ್ಮೊಳಗ ಅಮೃತ ಉತ್ಪನ್ನ ಆಗಿ ನಮ್ಮ ಶರೀರದಿಂದ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದ. ಆ ಕೆಮಿಕಲ್ ರಿಯಾಕ್ಷನ್ಲಿಂತ ಯಾವ ಹುಳ ಹುಪ್ಪಡಿಗಳು ಬ್ಯಾಕ್ಟೀರಿಯಾಗಳು ನಮ್ಮ ಸಮೀಪಕ್ಕೆ ಬರಂಗಿಲ್ಲವು, ಅವೆಲ್ಲ ದೂರ ಹೋಗ್ಬಿಡ್ತಾವ. ಅದನ್ನೇ ಬಿಟ್ಟು ನಾವೇನ್ರಿ ಹೆಂಡ್ರ ಮಕ್ಕಳ ಸಂಗಟ ಒದರಾಡ್ಕೋತ ಚಿಂತೆ ಮಾಡ್ಕೋತ ರೊಕ್ಕ ಬಂಗಾರ ರೂಪಾಯಿ ಏನಾರ ಅನ್ಕೋತ ಕೂತಿ ನಾವೇನ್ರ ಚಿಂತನೆ ಮಾಡೋ ಒಂದು 4 ಸೊಳ್ಳೆ ಕೈಕಾಲು ಮಾರಿ ಬೆನ್ನೆಲ್ಲ ಕಡ್ದಿಟ್ಟಿರ್ತಾವ. ಹಿಂಗಿರ್ತದ. ಯಾವ ಹುಳಗಳು ಸಹಿತ ಇಲ್ಲಿ ಹರಡಂಗಿಲ್ಲ ಈ ರೂಮ್ನಾಗ. ಇದು ಸತ್ಸಂಗ ನಡೆದಾಗ ಸೋಮ್ ಕೂತಿರ್ತಾವ ಒಂದ್ ಕಡಿ, ನೊಣಗಳು ಹಂಗೆ ಕುಂದಿರ್ತಾವ, ಜಿರಳೆಗಳು ಹಂಗೆ ಕೂತಿರ್ತಾವ. ಕುಂದಿರ್ಬೇಕಾದ್ರೆ ಒಂದು ಕಾರಣ ಇದ್ದಿರ್ಬೇಕಲ್ಲ, ಅವೇನೋ ಯಾರೋ ಕಾರಣದಿಂದ ಒಂದು ಜನ ತಳಿರ್ತಾವ, ಶ್ರವಣ ಮಾಡ್ತಾವ. ವೈಬ್ರೇಷನ್ ಹಂಗಿರ್ತದ್ರಿ ಅದರದು. ಅವಕ್ಕೆ ಹಂಗ ಆ ರೀತಿ ಅವ್ ಸುಮ್ಮ ಕುಂದ್ರಂಗ್ ಮಾಡ್ಬಿಡ್ತದೆ, ಎಲ್ಲಿ ಹೋಗಂಗಿಲ್ಲ ಹೊರಂಗಿಲ್ಲ, ಸುಮ್ಮ ಕುಂದಿರ್ತದೆ. ಆ ಟೈಮ್ನಾಗ ನಾವು ಅವಕ್ಕೆ ಏನಾರ ಜಾಡಿಸ್ಬೇಕು ಬಡಿಬೇಕಂದ್ರೂ ಆಗಂಗಿಲ್ಲ. ಯಾವುದೋ ಒಂದು ಬಾಗಿಲ ತೆರೆದಾಗ ಟ್ರೈನಿಂಗ್ ಇರ್ಲಾರ್ದ ಹುಳ ಬಂತು ಒಳಗಂತಂದ್ರೆ ಅದು ಅಡ್ಡ ಓಡಾಡ್ತಿರ್ತದೆ. 1 ದಿನ ಅಥವಾ 2 ದಿನದಾಗ ಮತ್ತದು ಸೆಟ್ ಆಗಿಬಿಡ್ತದೆ. ಇಲ್ಲಿ ಹೆಂಗ್ ನಡ್ಕೋಬೇಕಂತೇಳಿ ಗೊತ್ತಾದ್ಮೇಲೆ ಅದು ತಾನೇ ಮತ್ತೆ ಸರಿ ಹೋಗ್ಬಿಡ್ತದ. ಅದು ಮತ್ತೆ ನಮಗ್ ಡಿಸ್ಟರ್ಬ್ ಮಾಡ್ಲಕ್ಕತ್ತದ ಅಂದ್ಮೇಲೆ ಅದಕ್ಕೆ ಏನಾರು ಮಾಡ್ಬೇಕು ನಾವು ಅಷ್ಟೇ. ಹೊರಗಡೆ ಹಾಕ್ಬೇಕು, ಬಡದ್ ಕೊಲ್ಬೇಕು ಅಷ್ಟೇ. ಆದ್ರೆ ಸತ್ಸಂಗ ನಡೆದಾಗ ಮಾತ್ರ ಯಾವ ಡಿಸ್ಟರ್ಬೆನ್ಸು ಆಗ್ಲಕ್ ಸಾಧ್ಯನೇ ಇಲ್ಲ. ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಅವೆಲ್ಲ ಸುಮ್ಮ ತಂಪಾಡಿಗೆ ತಾವು ಎದ್ದು ಬಿಡ್ತಾವ. ಬರ್ತಾವ್ರಿ ಇವೆಲ್ಲ ಚಿಟ್ಟೆಗಳು, ಅವು ಯಾವ ಶಿವನ್ ಕುದ್ರಿ ಅವು ಏನೇನೋ ಬರ್ತಿರ್ತಾವ. ಮಿಡತೆಗಳು ಬಂದು ಒಂದೊಂದ್ ಸಾರಿ ನನ್ನ ಬನಿನ ಮೇಲೆ ಕುಂದಿರ್ತಾವ, ಲುಂಗಿ ಮೇಲೆ ಕುಂದಿರ್ತಾವ. ಇವ ಕುತ್ತವನ್ನ ಜಾಡಿಸಿ ಬೈ ಅದ ಕುತ್ತವ ನಡಿ ಕುಂದ್ರತ್ತೆ ಕುಂದಿರ್ಸ್ಕೊಂಡು ಹಂಗೆ ಸತ್ಸಂಗ ಮಾಡಿ ಮುಗಿದ್ಮೇಲೆ ತಮ್ಮ ಎದ್ದೋಗ್ಬಿಡ್ತು. ಹಿಂಗೆ ಇರ್ತಾವ. ಅವು ಏನು ಹೇಳಿದ್ರೆ ನಮ್ಮನ್ನ ನಾವು ವಿಚಿತ್ರ ಅನಿಸ್ಬಿಡ್ತದೆ. ಒಂದೊಂದ್ ಸಾರಿ ನನಗ ಮೈ ತಿಕ್ಕೊಳಕ ಆಗ್ಲಾರ್ದಕ್ಕ ಕೈ ಅವು ಭುಜದಾಗೆಲ್ಲ ರಕ್ತ ಹೆಪ್ಪುಗಟ್ಟದ ಅಂತ ಹೇಳ್ಬಿಟ್ಟ ಡಾಕ್ಟರ್. ಏನು ವಜ್ಜಿ ಎತ್ತಬೇಡ್ರಿ, ಭುಜದಾಗ ರಕ್ತ ಹೆಪ್ಪುಗಟ್ಟದ, ಫ್ರೋಜನ್ ಶೋಲ್ಡರ್ ಪ್ರಾಬ್ಲಮ್ ಅದ ನಿಮ್ಗ ಅಂತ. ಒಂದೊಂದ್ ಸಾರಿ ಬೆನ್ನಾಗ ಕೈ ಹಾಕೊಂಡು ಬೆನ್ ತಿಕ್ಕೊಳಕ್ ಬರಂಗ. ಅವ್ರು ನಮ್ಮ ಮಿಸಸ್ಗ ಬಾ ಒಂದ್ ಸ್ವಲ್ಪ ಬೆನ್ ತಿಕ್ಕಂದ್ರ, ಏನ್ರಿ ವಿಭೂತಿ ವಾಸನೆ ಬರ್ತದಲ್ಲ ನೀವು ಬೆನ್ ತಿಕ್ಕಿದ್ರ ಮೈ ತಿಕ್ಕಿದ್ರ ಏನಿದು ವಿಭೂತಿ ಹಚ್ಚುಗಳಿಗೆ ಹೆಂಗ್ ವಾಸನೆ ಬರ್ತದ ಹಂಗ ಸ್ಮೆಲ್ ಬರ್ತದ ನಿಮ್ಗೆ ಸ್ನಾನ ಮಾಡಿಸ್ಬೇಕಾದ್ರ ಮೈ ತಿಕ್ಕಬೇಕಾದ್ರ. ಇವು ಹೇಳಿದ ಕೂಡ್ಲೇನೆ ತಾನೇ ಏನೋ ಭಾರಿ ಹೇಳ್ಕೊತಾನ ನಂಗೆ ಆಗ್ತದ. ಅದಕ್ಕೆ ನಾವು ಸುಮ್ಮ ಕಪ್ಪಿರ್ತೀವಿ ಅಷ್ಟೇ, ಏನು ಹೇಳ್ಬಾರ್ದು. ನಿಮ್ಮಂತವ್ರ ಮುಂದೆ ಹೇಳಿದ್ರೆ ಒಂದಿಟ್ಟು ಏನಾರು ಉಪಯೋಗ ಆಗ್ತದೆ, ಯಾರ ಮುಂದೆ ಹೇಳಿದ್ರೆ ಹುಚ್ಚೊಳಮಗ ಅಂತಾರೆ. ಅದಕ್ಕೆ ಏನೂ ಹೇಳ್ಬಾರ್ದು, ಏನೇನು ಹೇಳ್ಬಾರ್ದು, ಸೌಮ್ಯ ಇರ್ಬೇಕು ಅಷ್ಟೇ, ಸೌಮ್ಯ ಇರ್ಬೇಕು. ಎಲ್ಲ ಸಮಸ್ಯೆಗಳು ನಿಮಗಿದ್ದಂಗೆ ನಮಗಿದ್ದಂಗೆ ಜಗತ್ತಿಗೆ ಎಲ್ಲರಿಗೂ ಅದಾವ. ಆದ್ರೆ ಸುಮ್ಮನೆ ನಾನು ಸಾಕ್ಷಿಯಾಗಿ ನೋಡ್ಕೋತಿರ್ತೀನಲ್ಲ, ಅದು ಏನಾಗ್ತದ ತಾನೇ ಬರ್ತದ, ತಾನೇ ಹೋಗ್ತದೆ, ಏನು ಸಮಸ್ಯೆ ಇಲ್ಲ. ಮಸ್ತ್ ಆರಾಮ ತಾನೇ ಸರಿದು ಹೋಗ್ಬಿಡ್ತದೆ. ನಾನು ಸಾಕ್ಷಿಯಾಗಿ ಇರೋ ತನಕ ಅದು ಏನೇನು ಮಾಡಂಗಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ತದ, ಆನಂದಾನುಗತ ಸಂಪ್ರಜ್ಞಾತ ಸಮಾಧಿ ಒಳಗ ಆಭಾಸನ 7 ಅವಸ್ಥೆಗಳು ಏನದಲ್ಲ, ನಿಮ್ಮ ವೃತ್ತಿ ಏನಾಗ್ತದ ಬ್ರಹ್ಮಾಕಾರ ಆಗ್ತದ. ವಿಷಯಾಕಾರ ಆಗುವಂತ ಆಭಾಸನಿಗೆ ವೃತ್ತಿ ಬ್ರಹ್ಮಾಕಾರ ಆಗಿ ಪರಿವರ್ತನೆ ಆಗ್ತದ. ಪರಿವರ್ತನೆ ಆಗಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದ. ಅಸ್ಮಿತಾನುಗತ ಸಮಾಧಿ ಒಳಗ ಏನ್ ಮಾಡ್ತಾನ, ಅದೇ ಹೇಳಿದ್ನಲ್ಲ, ಒಂದು ಸೀಮೆ ಏನಪ್ಪ, ದೇಹವೇ ನಾನು ಅಂತ ಹೇಳಿ ನಿನಗೆ ಎಂತ ಗಟ್ಟಿಯಾದ ಅಭಿಪ್ರಾಯ ಅದ, ಅದನ್ನ ದಾಟಿ ಆ ಬ್ರಹ್ಮನೇ ನಾನು ಅನ್ನಂತ ಗಟ್ಟಿತನವನ್ನ ನೀನು ಸಾಧಿಸಬೇಕು. ಈ ಸೀಮೆಯನ್ನು ದಾಟಿ ಹೋಗಿ ಆ ಗಟ್ಟಿತನವನ್ನು ಸಾಧಿಸಬೇಕು.
ಆ ಗಟ್ಟಿತನ ಸಾಧಿಸದೆ ಅದರಿಂದಲೇ ಪರಮಾನಂದ ಪ್ರಾಪ್ತಿ, ಅದರಿಂದಲೇ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಅದರಿಂದಲೇ ಸರ್ವ ರೀತಿಯ ದುಃಖ ನಿವೃತ್ತಿ ಏನೆಲ್ಲ ಆಗ್ತದೆ. ಏನೆಲ್ಲ ಆಗ್ತದೆ. ಅದಕ್ಕೆ ಈಗೇನಾಯ್ತು, ಇವು 4 ಸಮಾಧಿಗಳು ಎಂಥವು? ಸಂಪ್ರಜ್ಞಾತ ಸಮಾಧಿ, ಸಬೀಜ ಸಮಾಧಿ. ಸಂಪ್ರಜ್ಞಾತ ಸಮಾಧಿ ಅಂದ್ರೆ ಸಬೀಜ ಸಮಾಧಿ. ಆಯ್ತು, 10 ಗಂಟೆ 18 ನಿಮಿಷ ಆಗ್ಯದ. ಅಸಂಪ್ರಜ್ಞಾತ ಸಮಾಧಿ ನಾಳೆ ನೋಡೋಣ. ನಾವೆಲ್ಲ ಇನ್ನ ಸಂಪ್ರಜ್ಞಾತ ಸಮಾಧಿ ಒಳಗೆ ಇದೀವಿ. ಮುಂದೆ ಇದನ್ನು ದಾಟಿ ನಿರ್ಬೀಜ ಸಮಾಧಿ ಅಂತಂದ್ರೆ ಹೆಂಗ? ಈಗ ನಾವು ಎಲ್ಲರೂ ಸಂಪ್ರಜ್ಞಾತ ಸಮಾಧಿ ಒಳಗದೀವಿ, ಅದ್ರಾಗೇನು ಡೌಟ್ ಇಲ್ಲ. ಎಲ್ಲರೂ ಅದ್ರಾಗೆ ಇದೀವಿ. ಅದ್ರಾಗ ಇದ್ದದಕ್ಕೆ ನೀವು ಹಗಲು ರಾತ್ರಿ ಇದರ ಬೆನ್ನತ್ತಿ ನೀವು ಸಾಧನೆ ಮಾಡ್ಲಕತ್ತೀರಿ. ಎಲ್ಲ ಸಂಪ್ರಜ್ಞಾತ ಸಮಾಧಿ ಒಳಗಿರೋಂಥ ಯೋಗಿಗಳೇ ನೀವು, ಅದ್ರಾಗೇನು ಡೌಟ್ ಇಲ್ಲ. ಮುಂದೆ ಇದನ್ನು ದಾಟಿ ಅಸಂಪ್ರಜ್ಞಾತ ಅಂದ್ರೆ ನಿರ್ಬೀಜ ಸಮಾಧಿ ಅಂದ್ರೆ ಹೆಂಗಿರ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಮುಂದೆ ಹೇಳ್ತಾನೆ. ಏನೇನು ಕಲ್ತಿರಿ ಎಲ್ಲಾನು ಕಲ್ತು ವಿದ್ಯೆ ಎಲ್ಲ ನಷ್ಟ ಮಾಡ್ಕೊಂಡು ಹೋಗಿ ಸ್ವತಂತ್ರ ಆಗ್ಬೇಕು. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಲ್ಲಿ ಬರ್ದಾರ, ಇಲ್ಲಿ ಬರ್ದಾರ, ಅದ್ರಾಗ ಹಂಗದ, ಇದ್ರಾಗ ಹಿಂಗದ, ಎದ್ರಾಗೂ ಹೆಂಗಿಲ್ಲ, ಎಲ್ಲ ನಿನ್ನೊಳಗೆ ಅದ. ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಪರಮ ಸ್ವತಂತ್ರವಾದ ಸಮಾಧಿ ಸ್ಥಿತಿ ಅದು. ನಾಳೆ ಇದು ಮುಕ್ತಾಯ ಆಗ್ತದ, ರಾಜಯೋಗ. ಇದು ಮುಕ್ತಾಯ ಆಯ್ತಂದ್ರೆ ಮಂತ್ರಯೋಗ ಆರಂಭ ಮಾಡೋಣ. ಮಂತ್ರಯೋಗ ಆರಂಭ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು? ಒಂದು ಸ್ವಚ್ಛ ಸ್ಥಳ, ಒಂದು ಕಂಬಳಿ, ಬಿಳಿ ಕಂಬಳಿ, ಸಣ್ಣ ಇರ್ತಾವಲ್ರಿ ಪೂಜೆ ಮಾಡ್ಕೊಳಕ್ ಹಾಕೊಳ್ಳಂತ ಕಂಬಳಿ, ಮತ್ತೆ ಒಂದು ಜಪಮಾಲೆ. ಇಷ್ಟನ್ನ ನೀವು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಿ ನಮ್ಮ ಮನೆ ಹತ್ರ ಕಂತಿ ನಾಗರಾಜ್ ಅಂತದನ, ಅವನ ಬಳಿ 200 ರೂಪಾಯಿಗೆ ಒಂದು ಜಪಮಾಲೆ ಸಿಗ್ತಾವ. ಅವು ತಗೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ಒಂದೇನ್ ಮಾಡ್ಬೇಕು, ಆನ್ಲೈನ್ ಒಳಗೆ ಹೋದ್ರಿ ಅಂತಂದ್ರೆ 108 ಜಪಮಾಲೆ 108 ರೂಪಾಯಿಗೆ ಸಿಗ್ತದ. ಒಂದು 108 ರೂಪಾಯಿ. ನಿಮ್ಮ ಮನೆ ಹುಡುಗರಿಗೆ ಹೇಳಿದ್ರೆ 108 ರೂಪಾಯಿ ಜಪಮಾಲೆ. ಇವತ್ತು ತೆಗೆದು ನೋಡಿದೆ ಜಪಮಾಲೆಗಳು ಏನಾರ ರುದ್ರಾಕ್ಷಿ ಮಾಲೆಗಳು ಅಂತೇಳಿ ನೀವೇನಾರ ಆನ್ಲೈನ್ ಇದ್ರಾಗ ಹೊಡೆದ್ರಿ ಅಂತಂದ್ರೆ 108 ಜಪಮಾಲೆ 108 ರೂಪಾಯಿ ಇದಾಗೆ ಸಿಗ್ತದೆ. ಸಸ್ತಾ ಇರ್ತದ ಅದು. ಈಗ ಏನ್ ಮಾಡ್ಬೇಕು, ಈಗ ತಗೊಳ್ಳೋದಿಲ್ಲ ಅದು ಪೂರ್ತಿ ಮಂತ್ರಯೋಗ ಮುಗಿದ್ಮೇಲೆ ತಗೋಬೇಕು. ಅದ್ರಾಗ ಅಂತಿಂತ ಬೀಜಗಳಿಂದ ಮಾಡಿದಂತ ಜಪಮಣಿಗಳು ಎದೆದಕ್ಕೆ ಉಪಯೋಗ ಆಗ್ತಾವೆ ಎಲ್ಲ ಡೀಟೇಲ್ ಹೇಳ್ತಾರೆ. ಮಂತ್ರಯೋಗ ಈಸ್ ಬೆಸ್ಟ್ ಫಾರ್ ಆಲ್. ಚಲೋ ಅನಿಸ್ತು. ಬಾಯಿನೂ ಬಿಜಿ ಇರ್ತದ, ಮತ್ತೆ ಮನಸ್ಸನೂ ಬಿಜಿ ಇರ್ತದ, ಮೈನೂ ಬಿಜಿ ಇರ್ತದ, ಎಲ್ಲಾನು ಆಗ್ತದ. ಅದ್ರೊಳಗೆ ಮಂತ್ರಯೋಗ ಚೆನ್ನಾಗಿರ್ತದೆ. ಅದು ಸೆಟ್ ಆಗ್ತದ ಅಂತ ಅನ್ಕೊಂಡಿನಿ. ನೋಡ್ಬೇಕು ಏನಾಗ್ತದ, ಮಾಡೋಣ. ನಮ್ಮ ಮುಂದಿನ ನಿಶ್ಚಲ ಚಿತ್ತ ಅಂತಃಕರಣ ಏಕಾಗ್ರಗೊಳಿಸುವುದಕ್ಕೆ. ಹದ ಆಗದ, ಅಂತಃಕರಣ ಹದ ಆಗದ. ಹದ ಆದ್ರೆ ಜ್ಞಾನದ ಬೀಜ ಅದ್ರೊಳಗ ನಿಂತು ಬಿತ್ತುತ್ತದೆ, ಬೆಳೀತದ. ಬ್ರಹ್ಮಜ್ಞಾನದ ಬೀಜ ತಗೊಂಡಿರಿ ಬಿತ್ತಬೇಕಲ್ಲ ಅಂತಃಕರಣದಾಗ. ಅಂತಃಕರಣ ಅದಾಗ ನಿರ್ಮಲ ಮತ್ತು ನಿಶ್ಚಲ ಆದಾಗೆ ಅದು ಹದ ಆಗ್ತದೆ. ಹೊಲ ಹದ ಮಾಡ್ದಂಗೆ. ಹದ ಆದಾಗೆ ಅದು ಜ್ಞಾನ ನಿಲ್ಲದು. ಅದಕ್ಕೆ ಅದು ಶಬ್ದ ಹೆಂಗ್ ಬಳಸ್ತಾರ ಅಂತಂದ್ರೆ ಯೂನಿಯನ್ ವಿತ್ ಗಾಡ್, ದೇವರ ಜೊತೆಗೆ ಸೇರುವುದು. ಮತ್ತೆ ಏನದಪ್ಪ ಅಂದ್ರೆ ರಿಮೇನ್ ವಿತ್ ಯೂನಿಯನ್, ಅಂದ್ರ ಆ ಸೇರಿದ ಸ್ಥಿತಿ ಒಳಗೆ ಕಂಟಿನ್ಯೂ ಆಗದು. ಜೀವ ಬ್ರಹ್ಮರ ಏಕತ್ವದ ಸ್ಥಿತಿಗೆ ಹೋಗೋದು ಒಂದನೇದ್ದು. ಇಬ್ರು ಏಕ ಆದ್ಮೇಲೆ ಅದೇ ಸ್ಥಿತಿ ಒಳಗೆ ಮತ್ತೆ ಎರಡಾಗ್ಲಾರ್ದಂಗ ಅದೇ ಯೂನಿಯನ್ ಒಳಗೆ ಇರೋದು. ರಿಟೇನ್ ಆರ್ ರಿಮೇನ್ ವಿತ್ ಯೂನಿಯನ್, ಅದರಾಗೆ ಇರೋದು. ಅದರಾಗೆ ಇರ್ಬೇಕಾದ್ರೆ ಯೋಗ ಬೇಕಾಗ್ತದೆ.
ದೇವರ ಜೊತೆಗೆ ಸೇರಿದ್ರ ಬಗ್ಗೆ ಜ್ಞಾನ ಆಯ್ತು, ಮಾನ ಆಯ್ತು. ಸೇರಿದ ಸ್ಥಿತಿ ಒಳಗೇ ಉಳಿಬೇಕು ಅಂತಂದ್ರೆ ಯೋಗ ಸಾಧನೆ ಮಾಡಬೇಕಾಗ್ತದೆ. ಯೋಗ ಇಲ್ಲ ಅಂತಂದ್ರ ಅದೇ ಸ್ಥಿತಿ ಒಳಗಿರಂಗಿಲ್ಲ. ಸತ್ಸಂಗ ನಡೆದಾಗ ಚಲೋ ಮನುಷ್ಯರು ಇರ್ತೀವಿ, ಸತ್ಸಂಗ ಮುಗಿದ ಕೂಡ್ಲೇನೆ ಮತ್ತೆ ಅದೇ ಕೆಲಸ ಚಾಲು ಮಾಡ್ತೀವಿ. ಹಂಗ ಜ್ಞಾನಾರ್ಜನೆ ಮಾಡ್ತಿರಲ್ಲ ಬ್ರಹ್ಮಜ್ಞಾನದ ಯೋಗ್ಯತೆ ಎಷ್ಟು ತರ ಬ್ರಹ್ಮಜ್ಞಾನ ಮಾಡಿಕೊಂಡದ್ದು ಯೋಗಕ್ಕಿಂತ ಹೆಚ್ಚಿಗೆ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಏನಾಗ್ತದಲ್ರಿ, ಅದು ಆಗಿದ್ದು ಏನಾಗ್ತದಂತಂದ್ರ ವಿಚಾರದಾಗ ಎಷ್ಟತನ ಇರ್ತೀರಿ ಅಷ್ಟತನನೇ ಅದು ಇರ್ತದ ಸ್ಥಿತಿ. ನೀವು ವಿಚಾರ ಬಿಟ್ಟು ನಿರ್ವಿಚಾರ ಆಗ್ತಿರಲ್ಲ, ಅದು ಆಯ್ತು ಅಂತಂದ್ರೆ ಮತ್ತೆ ಆ ಸ್ಥಿತಿ ತಪ್ಪಿ ಬಿಡ್ತದ. ಅದೇ ಸ್ಥಿತಿ ಒಳಗೆ ಕಂಟಿನ್ಯೂ ಇರ್ಬೇಕಾದ್ರ ಧ್ಯಾನ ಬೇಕು. ಧ್ಯಾನ ಇದ್ರೆ ನಿರಂತರವಾಗಿ ಅದರೊಳಗೆ ಇರ್ಲಕ್ಕೆ ಸಾಧ್ಯ ಅದ. ಧ್ಯಾನ ಇರ್ಲಿಲ್ಲ ಅಂದ್ರೆ ಅದರೊಳಗೆ ಇರ್ಲಕ್ಕೆ ಸಾಧ್ಯ ಇಲ್ಲ. ಧಾರಣ ಧ್ಯಾನ ಸಮಾಧಿ ಒಳಗೆ ಮುಳುಗಿಸ್ಬೇಕು. ಜ್ಞಾನ ಪಡ್ಕೊಂಡ ಮೇಲೆ ಅದನ್ನು ಧಾರಣ ಮಾಡ್ಕೊಂಡಿರಿ. ನೀವೀಗ ಬ್ರಹ್ಮಾಸ್ಮಿ ಅನ್ನೋದು ಧಾರಣ ಮಾಡ್ಕೊಂಡಿರಿ. ನೀವು ಮಾಡ್ಕೊಂಡಂತ ಧಾರಣದಲ್ಲಿ ಕಂಟಿನ್ಯೂ ಇರಬೇಕಾದ್ರೆ ಧ್ಯಾನ. ಧ್ಯಾನ ಅಂತಂದ್ರೆ ಏನು? ಬೇರೆ ಬೇರೆ ವಿಚಾರಗಳು ಬಂದು ಅಪ್ಪಳಿಸುವಾಗ ಅವುಗಳಿಂದ ರಕ್ಷಣೆ ಹೊಂದಿ ಅದೇ ವಿಚಾರದಾಗ ಮುಳುಗೋದು. ಬೇರೆ ಬೇರೆ ವಿಚಾರಗಳು ಬಂದು ನಿಮಗೆ ಅಪ್ಪಳಿಸ್ತಿರ್ತವೆ ಇದು ಸಾಧನೆ ಮಾಡುವ ಸಮಯದಲ್ಲಿ. ಅವುಗಳಿಂದ ನೀವು ರಕ್ಷಣೆ ಹೊಂದಬೇಕು. ಅವುಗಳಿಂದ ನೀವೇನ್ ಮಾಡಬೇಕು? ನಿಮ್ಮ ವಿಚಾರದಲ್ಲೇ ಮುಳುಗುವ ಗುರಿಯತ್ತ ನೀವು ಸಾಗ್ತಾ ಇರ್ಬೇಕು. ಅಕ್ಕಪಕ್ಕದಲ್ಲಿ ಬೇಕಾದ ಶಬ್ದ ಸ್ಪರ್ಶ ರೂಪ ರಸಗಂಧ ಬಂದ್ರೂ ಅದ್ರ ಕಡೆ ನಿಮ್ಮ ಲಕ್ಷ್ಯ ಇರಬಾರ್ದು. ಮುಂದೆ ಸಮಾಧಿ ಸ್ಥಿತಿ ಒಳಗೆ ಹೋದತ್ನಾಗ ಅವನಿಗೂ ಸುತ್ತಮುತ್ತ ಅವೆಲ್ಲ ಇರ್ತವ. ಇದ್ರೂ ಸಹಿತ ಅವನಿಗೆ ಅವದರ ಕಡೆ ಲಕ್ಷ್ಯನೇ ಇಲ್ಲ. ಅವದರಿಂದ ರಕ್ಷಣೆ ಮಾಡ್ಕೋಬೇಕನ್ನೋದು ಇಲ್ಲ, ಅವದ್ರ ಕಡೆ ಲಕ್ಷ್ಯನೇ ಇಲ್ಲ. ಅದಕ್ಕೆ ಹೆಂಗ ಉದಾಹರಣೆ ಕೊಡ್ತಾರ ಅಂತಂದ್ರ, ಒಬ್ಬ ಸಂತನಿಗೆ ಒಂದು ಸಸ್ಯಗಳ ಸಂಗಟ ಮಾತನಾಡುವಂತ ಒಂದು ಕಲೆ ಇತ್ತಂತ. ಅವನ ಜೊತೆಗೆ ಸಸ್ಯಗಳು ಮಾತಾಡ್ತಿದ್ವು ಅಂತ. ಅವ ಹಿಂಗೆ ಎಲ್ಲ ಸಸ್ಯಗಳ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಹೋಗುವ ಸಮಯದಲ್ಲಿ ಒಂದು ಗಾಢವಾದ ಮುಳ್ಳಿನ ಕಂಟಿ, ಆ ಮುಳ್ಳಿನ ಕಂಟಿ ಒಳಗೆ ಒಂದು ಹೂವಿನ ಗಿಡ, ಆ ಹೂವಿನ ಗಿಡದಾಗ ಒಂದೆರಡು ಹೂವ ಬಿಟ್ಟದ ಆ ಗಿಡ. ಅದಕ್ಕೆ ಇವ ಮಾತಾಡಿಸ್ಲಕತ್ತಾನ. ಅಬಾಬಾಬಾಬಾಬಾಬಾ, ಎಲ್ಲದಿವೋ ಮಾರಾಯ, ಎಂತ ಕೆಲಸ ಮಾಡಿದಿ, ಎಲ್ಲಿ ಒಳಗೆ ಹೊಕ್ಕಿದಿ, ಎಲ್ಲಿ ನೀನು ಕುಂತಿದಿ, ನೀನು ಸುತ್ತಮುತ್ತ ಮುಳ್ಳೇ ಮುಳ್ಳ. ನೀ ಹೆಂಗ್ ಬೆಳಿತಿದಿ, ಹೆಂಗ್ ಮಾಡ್ತಿದಿ, ನಿನ್ನ ಹೂವಗಳಿಗೆ ಈ ಮುಳ್ಳು ತಾಕಿತ್ತಂದ್ರೆ ಹೂವ ಎಲ್ಲ ಹರಿದು ಚಿಂದಾಗಿ ಹೋಗ್ಬಿಡ್ತಾವ. ಸ್ವಲ್ಪ ಗಾಳಿ ಬೀಸಿದ್ರ ಇಂಥ ಮುಳ್ಳು ಕಂಟಿ ಒಳಗೆ ನೀನು ಬೆಳೆದು ಒಳಗೆ ಹೂವ ಬಿಟ್ಕೊಂಡು ಕೂತಿದಲ್ಲ, ಎಂತ ಮದಿನಪ್ಪ ನೀನು ಅಂದ. ಅವಾಗ ಗಿಡ ಹೇಳ್ತತ್ತ, ನಾನು ಸುತ್ತಮುತ್ತ ಇಂಥದ್ದು ದಟ್ಟವಾದ ಒಂದು ಮುಳ್ಳಿನ ಕಂಟಿ ಆದ ಅನ್ನೋದು ನೀ ಹೇಳಿದ ಮೇಲೆ ಗೊತ್ತಾಗ್ಯದ ನನಗಂತ ಹೇಳ್ದು. ನನಗೆ ಗೊತ್ತೇ ಇಲ್ಲದ ಇಟ್ಟೆಲ್ಲ ಆದತ್ತೇಳಿ ನನ್ನ ಸಾಧನೆ ಒಳಗೆ ನಾನು ಅದೇನಷ್ಟೇ. ಬೀಜ ಮಣ್ಣಿಗೆ ಸೇರಿದ ಮೇಲೆ ನಾನು ಒಂದು ಗಿಡವಾಗಿ ಬೆಳೆದು ಒಂದು ಹೂವ ಅರಳಿಸಿ ಒಂದು ಮಕರಂದ ಬೀರೋದು ನನ್ನ ಕರ್ತವ್ಯ ಅದ. ಅದ್ರ ಕೆಲಸದಾಗೆ ನಾನು ಅದನ್ನೇ ಹೊರತು ನನ್ನ ಸುತ್ತಮುತ್ತ ಇದು ಮುಳ್ಳು ಕಂಟಿ ಆದ ಅನ್ನೋದು ನನಗೇನು ಗೊತ್ತಿಲ್ಲ. ಅದರಿಂದ ನನಗೆ ಹಿಂದೂ ಬಾಧೆ ಆಗಿಲ್ಲ, ಈಗನೂ ಇಲ್ಲ, ಮುಂದನೂ ಅದರಿಂದ ನನಗೆ ಬಾಧೆ ಇಲ್ಲ. ಯಾಕಂದ್ರೆ ಅದ್ರ ಕಡೆ ನಂದು ಏನೇನೂ ಲಕ್ಷ್ಯ ಇಲ್ಲ. ನನ್ನ ಲಕ್ಷ್ಯ ನನ್ನ ಸಾಧನೆಯ ಕಡೆಗೆ ಆದ. ಅದೇ ಸಮಾಧಿ, ಮತ್ತಿನ್ನೇನಿಲ್ಲ. ಅದೇ ಸಮಾಧಿ.
ಮೂರು ಬೇಕೇರಿ. ಇದು ಒಂದು ತಿಳ್ಕೋರಿ, ಇನ್ನ ಮುಂದೆ ಹೇಳ್ತೀನಿ ನಾನು. ಭಕ್ತಿ, ಜ್ಞಾನ, ಕರ್ಮ, ಈ ಮೂರನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವು ಮೂರು ಮಾಡೇಬೇಕು. ಮೂರು ನಡೆದಿರ್ತಾವ, ನಿಮಗ್ ಗೊತ್ತಿಲ್ಲದಂಗೆ ನಡೆದಿರ್ತಾವ. ಇದು ಕರ್ಮ ಮಾಡ್ಲಕತ್ತೀರ ಇಲ್ಲ, ಕೂತು ಬುಕ್ ಓದೋದು, ಬರೆಯೋದು, ಕೇಳೋದು, ಹೇಳೋದು, ಹೇಳ್ಸೋದು ಕೆಲಸ ನಡೆದದಲ್ಲ. ಭೌತಿಕ ಶರೀರದ ಕೆಲಸ ನಡೆದದಲ್ಲ, ಕರ್ಮ ನಡೆದದಲ್ಲ. ಮತ್ತೆ ಇದರಾಗಿರೋ ವಿಷಯಗಳನ್ನು ತಗೊಂಡು ಮನುಷ್ಯನೊಳಗೆ ಮನನ ಮಾಡ್ಲಕತ್ತೀರಲ್ಲ, ಅದರದೇ ಚಿಂತನದಾಗದಿರಿ. ಅದು ಉಪಾಸನೆನೂ ನಡೆದದ. ಪ್ರತಿನಿತ್ಯ ಸದ್ಗುರುವಿನಿಂದ ಯಾವ ರೀತಿ ನಾವು ಮೋಕ್ಷ ಮಾಡ್ಕೋಬೇಕು, ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನ ಶ್ರವಣ ಮಾಡ್ಲಕತ್ತೀರಿ. ಜ್ಞಾನನೂ ನಡೆದದ. ಈ ಮೂರನ್ನ ಸೆಪರೇಟ್ ಮಾಡ್ಲಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಒಂದು ಮಾಡ್ಲಕ್ ಹೋದ್ರೆ ಇನ್ನೆರಡು ನಡೆದಿರ್ತಾವಂತ, ನಮಗ್ ಗೊತ್ತಿರ್ಲಾರ್ದಂಗ. ಅವ ಕರ್ಮಯೋಗಿ ಒಳಗ ಜ್ಞಾನ ಇಲ್ಲ, ಧ್ಯಾನ ಇಲ್ಲ. ಏನು ಉಪಾಸಕನ್ ಬಲ್ಲಿ ಜ್ಞಾನ ಕರ್ಮ ಇಲ್ಲ, ಜ್ಞಾನ ಇಲ್ಲ. ಜ್ಞಾನ ಯೋಗಿ ಬಲ್ಲಿ ಕರ್ಮ ಇಲ್ಲ, ಧ್ಯಾನ ಇಲ್ಲ. ಮೂವರ ಬಲ್ಲಿ ಮೂರು ಅದಾವ. ಅದಕ್ಕೆ ಡಿಫರೆನ್ಸ್ ಬಿಟ್ವೀನ್ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಏನೇನದವಲ್ಲ, ಈ ಡಿಫರೆನ್ಸ್ಗಳನ್ನ ನಾವು ಸ್ಟಡಿ ಮಾಡಬೇಕು. 35 ಪುಟ ಅದ. ಅದನ್ನ ಸ್ಟಡಿ ಮಾಡಂತ ಒಂದು ಟೈಮ್ ತಗೊಂಡು ಮಾಡಿದಾಗ ನಮಗೆ ಪಕ್ಕ ಗೊತ್ತಾಗ್ತದೆ. ನಾವು ಜ್ಞಾನ ಯೋಗಿ ಇದೀವಿ ಅಂತಂದ್ರ ನಮಗ್ ಗೊತ್ತಿಲ್ದಂಗೆ ಕರ್ಮ ಉಪಾಸನೆಗಳು ನಮ್ಮಿಂದ ನಡೆದಿರ್ತಾವ. ಒಬ್ಬ ಉಪಾಸಕ ಅದನ್ನಂತಂದ್ರ ಅವನಿಗೆ ಗೊತ್ತಿಲ್ದಂಗೆ ಜ್ಞಾನನೂ ನಡೆದಿರ್ತದ, ಕರ್ಮನೂ ನಡೆದಿರ್ತದ. ಒಬ್ಬ ಕರ್ಮಯೋಗಿ ಅದನಂದ್ರೆ ಅವನಿಗೆ ಗೊತ್ತಿಲ್ದಂಗೆ ಉಪಾಸನೆನೂ ನಡೆದಿರ್ತದ, ಜ್ಞಾನನೂ ನಡೆದಿರ್ತದ. ಒಂದು ಬಂದ್ರೆ ಇನ್ನೆರಡು ಅದ್ರ ಜೊತೆಗೆ ಇರ್ತಾವ. ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಇದ್ದಂಗ ಅವು ಮೂರು ಜೊತೆಗೆ ಇರ್ತಾವ. ಇವಾಗ ಒಂದ್ ಹಿಡಿದ್ರೆ ಇನ್ನೆರಡಕ್ಕೆ ಬರ್ತಾವ. ಅದಕ್ಕೆ ಡಿಫರೆನ್ಸ್ ಮಾಡ್ಲಕ್ ಬರಂಗಿಲ್ಲ. ನಾವು ಆ ರೀತಿ ಶಾಸ್ತ್ರ ಹೇಳ್ಕೊಂಡು ಬಂದು ಬಿಟ್ಟಾರ. ನಿಜಗುಣ ಶಾಸ್ತ್ರ ಹೇಳೋರೆಲ್ಲರೂ ಏನ್ ಮಾಡ್ಯಾರ, ಕರ್ಮ ಉಪಾಸನೆಗೆ ಮೂಲಿಗೆ ಹಾಕಿಬಿಟ್ರ. ಅದೇ ನಮ್ ಸಮಸ್ಯೆ ಅದ. ಬರೇ ಹಿಂಗೆ ಇವ್ರು ಮತ್ತೆ ಎದ್ರಾಗ ಕುಂದಿರ್ತಾರೆ ಏನು. ಮತ್ತ ಈಗ ಅವರು ಜ್ಞಾನ ಹೇಳಕತ್ತಿದ್ ಮತ್ತ ಅದು ಉಪಾಸನೆ ಒಳಗೆ ಕುತ್ತಂಗ ಅದು. ಉಪಾಸನೆ ಮಾಡ್ಲಾರ್ದೆ ಅದ್ ಹೆಂಗ್ ಹೇಳಕ್ ಬರ್ತದ್ರಿ? ಈಗ ನೀವು ಕುಂತು ಕೇಳಕತ್ತೀರಿ ಅಂದ್ಮೇಲೆ ನಿಮ್ಮ ಧ್ಯಾನ ನನ್ನ ಕಡೆ ಇದ್ರೆ ನೀವು ಕೇಳಕ್ ಸಾಧ್ಯ ಅವ. ನಾನ್ ನಿಮ್ಗೆ ಹೇಳಕತ್ತೀನಿ ಅಂದ್ರೆ ನನ್ನ ಧ್ಯಾನ ಆ ವಿಚಾರದ ಕಡೆ ಇದ್ರೆ ಅದು ಹೇಳಕ್ ಸಾಧ್ಯ ಅದ. ಧ್ಯಾನ ಅಂದ್ರೆ ಏನ್ ಬೇರೆ ವಿಚಾರಗಳು ಯಾವ ಮಾಡ್ಲಾರ್ದೆ ಅದು ಒಂದೇ ವಿಚಾರ ಹೇಳದ. ಧ್ಯಾನ ಅಂತಂದ್ರೆ ಏನದ, ಈ ಕಡೆ ಒಂದು ಕೆರಿ ಅದ, ನಡ್ಬರ್ಕ್ ಒಂದು 10 ಹೊಲ ಆದ್ಮೇಲೆ ನಿಮ್ ಹೊಲ ಅದ. ಈ ಕೆರಿ ನೀರು ನಿಮ್ ಹೊಲಕ್ಕೆ ಹರಿಸ್ಬೇಕಂತಂದ್ರ ಅದ್ರ ಕೆರಿ ಒಡೆದ್ರಿ ಅಂತಂದ್ರ ಆ ನೀರು ಈ 10 ಹೊಲ ಎಲ್ಲ ಉಂಡ ಮೇಲೆ ನೀರು ಉಳಿದ್ರೆ ನಿಮ್ ಹೊಲಕ್ಕೆ ಬರ್ತದೆ. ಅದ್ರ ಬದಲಿ ನಿಮ್ಮ ಹೊಲದಲ್ಲಿಂತ ಆ ಹೊಲದ ತನಕ ಒಂದು ಪೈಪ್ಲೈನ್ ಹಾಕೊಂಡ್ಬಿಟ್ರಿ ಅಂತಂದ್ರ ಅದೇ ಧ್ಯಾನ. ಮತ್ತೇನದ, ಬೇರೆ ಹೊಲಕ್ಕೆ ನಿಮ್ಮ ಚಿತ್ತದ ಶಕ್ತಿ ಏನದಲ್ಲ, ಚಿತ್ ಶಕ್ತಿ ಅದು ಬೇರೆ ವಿಚಾರಗಳಿಗೆ ಹರಿದು ವೇಸ್ಟ್ ಆಗ್ಲಾರ್ದಂಗ ಕರೆಕ್ಟ್ ಪೈಪ್ ಹಾಕಿ ಆ ಕೆರೆ ನೀರು ನಿಮ್ಮ ಹೊಲಕ್ಕೆ ಹೋಗಂಗ ಏನ್ ಮಾಡ್ತಿರಲ್ಲ, ಹಾಂಗಿದ ಪೈಪ್ಲೈನ್ ಹಾಕಿದಂಗ ಧ್ಯಾನ ಅಂತಂದ್ರ. ಪೈಪ್ಲೈನ್ ಹಾಕಿ ನೀರು ಹರಿದಂಗ ಅದು. ನಿಮ್ಮ ಚಿತ್ತಕ್ಕ ಒಂದು ಪೈಪ್ಲೈನ್ ಹಾಕಿ ಕರೆಕ್ಟ್ ನಿಮ್ಮ ಗುರಿ ಎಲ್ಲದ ಅಲ್ಲಿಗೆ ಹರಿಸೋದಕ್ಕೆ ಧ್ಯಾನ ಅಂತಾರೆ. ಮತ್ತಿನ್ನೇನಿಲ್ಲ. ಪೈಪ್ ಇರ್ಲಿಲ್ಲ ಅಂದ್ರೆ ಅದು ಬೇರೆ ಬೇರೆ ಕಡೆ ಏನಾಗ್ತದ, ವಿಕ್ಷೇಪ. ಎಲ್ಲ ಕಡೆ ಚಲ್ತದ, ಬೇರೆ ಕಡೆ ಹರಿದು ಹೋಗ್ಬಿಡ್ತದ. ಅದು ಪೈಪ್ನಾಗ ಹೋಗಿ 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 ಏನಾಗ್ಬಿಡ್ತದ, ಪೈಪ್ ಇಲ್ಲ ಅಂದ್ರೂ ಅದು ತಂದು ತಾನೇ ಚಿತ್ತ ಆ ಬ್ರಹ್ಮಾಕಾರ ಕಡೆ ಹರಿಯುವಂಥದ್ದು ತಾನೇ ಪ್ರಾಕ್ಟೀಸ್ ಆಗಿಬಿಡ್ತದೆ. ಈಗ ಆನೆ ಆರಂಭದಲ್ಲಿ ಕೆಡ್ಡದಾಗ ತಂದು ಒಗಿತಾರ ಅದಕ್ಕೆ. ಅದು ಹೋಗಿ ಬಿದ್ದ ಮೇಲೆ ಅದಕ್ಕೆ ಉಪವಾಸ ಹಾಕಿ ವನವಾಸ ಹಾಕಿ ಎದ್ದು ನಿಂದ್ರಲಕ್ಕೆ ಬರ್ಲಾರ್ದಂಗ ಮಾಡಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ.
ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅದು ದೂರ ನಡೆಯೋ ಟೈಮ್ನೊಳಗೆ ಅದಕ್ಕೆ ಕಾಲಿಗೆ ಏನಾಗ್ತಾರೆ, ಒಂದಿಟ್ಟು ಅವು ಕಬ್ಬಿಣದ ಬಳಿ ಹಾಕ್ತಾರೆ, ಮುಂದಿನ ಕಾಲಿಗೆ ಹಿಂದಿನ ಕಾಲಿಗೆ, ಒಂದು ಸೈಡಿನ ಕಾಲುಗಳಿಗೆ. ಅದು ಏಟ್ ಹೆಜ್ಜೆ ಇಡಬೇಕು ಅಷ್ಟೇ ಹೆಜ್ಜೆ ಇಡ್ಬೇಕು, ಜಾಸ್ತಿ ಹೆಜ್ಜೆ ಇಟ್ರೆ ಬರಂಗಿಲ್ಲ, ಅದಕ್ಕೆ ನಡಿಲಕ್ಕೆ ಬರಂಗಿಲ್ಲ. ಅದು ಆರಂಭದಲ್ಲಿ ಆ ರೀತಿ ಎಷ್ಟು ಹೆಜ್ಜೆ ಇಡ್ಬೇಕಂತ ಅದಕ್ಕೊಂದು ಫಿಕ್ಸ್ ಮಾಡಿ ಅಷ್ಟೇ ಇಟ್ಟು ಮಾವುತ ಟ್ರೈನಿಂಗ್ ಕೊಡ್ತಾನೆ. ಅದು ಬಿಟ್ರೆ ಮತ್ತೆ ಹೆಚ್ಚಿನ ಹೆಜ್ಜೆ ಇಡ್ಲಕ್ಕೆ ಬರ್ಲಾರ್ದಂಗೆ ಮಾಡಿ ಇಟ್ಬಿಡ್ತಾನೆ. ಅದರ ಮೈಂಡ್ ಸೆಟ್ ಮಾಡಿ ಇಟ್ಬಿಡ್ತಾನೆ. ಮಾಡಿ ಇಟ್ಮೇಲೆ ಮುಂದೆ ಏನ್ ಮಾಡ್ತಾನ, ಸಾವಕಾಶ ಕಬ್ಬಿಣ ಬಳಿಯನ್ನು ತೆಗೆದು ಒಂದು ಸಣ್ಣದ ಹಗ್ಗ ಕಟ್ತಾನೆ. ಅದೇನ ಹಗ್ಗ ಅದು ಆನೆ ಹಿಂಗೆ ಚಾಡಿಸಿದ್ರೆ ಹರ್ಕೊಂಡು ಹೋಗ್ಬಿಡ್ತದ. ಅದು ಎಂತ ಹಗ್ಗ ಇದ್ರೂ ಚಾಡಿಸಿದ್ರೆ ಹರ್ಕೊಂಡು ಹೋಗ್ತದ. ಅಂತ ಹಗ್ಗ ಕಟ್ತಾನ. ಅದ್ರ ತಲೆ ಒಳಗೇನು ಕಾಲಾಗ ಅದು ಕಬ್ಬಿಣ ಬಳಿ ಆದಂತೆಯೇ ಅದರ ತಲೆಗೆ. ಮುಂದೆ ಅದು ಹಗ್ಗನೂ ತೆಗೆದು ಹೋಗದ್ ಬಿಡ್ತಾನ. ಅವನು ಮಾವುತನಿಗೆ ಇದು ಇಷ್ಟು ಸೈಜ್ ಬಿಟ್ಟು ದೊಡ್ಡ ಹೆಜ್ಜೆ ಇಡಂಗಿಲ್ಲ ಅಂತ ಅವನಿಗೆ ಭರವಸೆ ಬಂದ ಮೇಲೆ ಅವ ಏನ್ ಮಾಡ್ತಾನೆ, ಅದು ಹಗ್ಗನ ಬಿಚ್ಚಿ ಹೋಗಿತಾನೆ. ಇಡೀ ಜನ್ಮಾವಧಿ ಅದೇನ್ ಮಾಡ್ತದ, ಅಷ್ಟೇ ಹೆಜ್ಜೆ ಇಡ್ತದ. ದೊಡ್ಡ ಹೆಜ್ಜೆ ಇಟ್ಟು ಫಾಸ್ಟಾಗಿ ಹೋಗಂಗೆ ಇಲ್ಲದ ಆನೆ. ಹಂಗ ಯಾವ ರೀತಿ ಹಗ್ಗ ಕಬ್ಬಿಣದ ಬಳಿ ಸರಪಳಿ ಇರಲಾರ್ದೆ ತಾನು ಅಷ್ಟಿಷ್ಟೇ ಹೆಜ್ಜೆ ಇಟ್ಟು ಹೆಂಗ ಆನೆ ನಡೀತದ, ಅದರಂಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪೈಪ್ ಲೈನ್ ಧ್ಯಾನ ಧಾರಣಗಳು ಯಾವುದರದು ಒಂದು ಸಪೋರ್ಟ್ ಇರಲಾರ್ದೆ ನಮ್ಮ ಚಿತ್ತವೃತ್ತಿ ಏನಾಗ್ತಿರ್ತದೆ, ಬ್ರಹ್ಮಾಕಾರ ಆಗ್ತಿರ್ತದೆ. ಚಿದಾಭಾಸ ಆನಂದ ಅನುಭವಿಸ್ತಿರ್ತಾನೆ, ದುಃಖ ನಿವೃತ್ತಿ ಆಗಿರ್ತದೆ ಅವನಿಗೆ. ಚಿದಾಭಾಸ ಅವನ ಸ್ಥಿತಿ ನಿರಂಕುಶ ತೃಪ್ತಿ ಆಗ್ತದ ಅವನಿಗೆ. ಹಂಗ ನಮ್ಮ ಚಿತ್ತವೃತ್ತಿ ಬ್ರಹ್ಮಾಕಾರ ಆಗ್ತದ, ಹಂಗಂಗ ಅವನಿಗೆ ನಿರಂಕುಶ ತೃಪ್ತಿ, ಶೋಕ ನಾಶ ಇವೆಲ್ಲ ಅನುಭವಿಸ್ತಿರ್ತಾನ. ಅದಕ್ಕ ಉಪಾಸನೆ ಕರ್ಮ ಕೆಳಮಟ್ಟದ್ದು, ಜ್ಞಾನ ಮೇಲ್ಮಟ್ಟದ್ದು ಅಂತಂದ್ರೆ ಇವೇ ನಮ್ಮ ಕಣ್ಣು, ಎಡಗಣ್ಣು ಬಲಗಣ್ಣು, ಎಡಗೈ ಬಲಗೈ, ಎಡಗಾಲು ಬಲಗಾಲು ಅಂತೀವಲ್ಲ, ಇದೇ ಅಜ್ಞಾನ. ಇದು ಎಡಗಾಲು ಎಡಗೈ ಎಡಗಣ್ಣು ಬೇಡ ಅಂತಂದ್ರೆ ಏನ್ ಮಾಡ್ರಿ, ಏನ್ ಮಾಡ್ಬೇಕು, ಕತ್ತರಿಸಿ ಹೋಗದ್ ಬಿಡ ಅಂತ ಹೇಳ್ತೀವಿ ನಾವು. ಇಡ್ಬೇಡ್ರಿ, ಕತ್ತರಿಸಿ ಹೋಗದ್ ಬಿಡ್ರಿ. ಎದಕ್ ಬೇಕು ಎಡಗೈ ಕೆಟ್ಟದ್ದಿತ್ತಂದ್ರೆ ಅವು ಬಳಸ್ಕೊಳಕ್ಕೆ ಅವಕ್ಕೆ ಕೆಟ್ಟ ಅಂದ್ರೆ ಹೆಂಗ, ಬಹಳ ಇಂಪಾರ್ಟೆಂಟ್ ಅದಾವ್ರಿ, ಬಹಳ ಇಂಪಾರ್ಟೆಂಟ್ ಅದಾವ. ಮನಿ ಕಟ್ಟದಂದ್ರೇನು, ಜ್ಞಾನ ಮಾಡಿದಂಗ. ಜ್ಞಾನ ಯೋಗ, ಜ್ಞಾನ ಅಂತಂದ್ರೇನು ಮನಿ ಕಟ್ಟೋದು. ಆ ಮನಿ ಒಳಗೆ ಉಳಿಬೇಕು ಬೇಡ, ಅದೇ ಉಪಾಸನೆ. ಮನಿ ಎದಕ್ ಕಟ್ಲಕತ್ತೀರಿ, ಅದ್ರಾಗ ಉಳಿಯೋದಕ್ಕೆ ಮಾಡಕತ್ತೀರಿ, ಅದ್ರೊಳಗೆ ಉಳಿಯೋದೇ ಉಪಾಸನೆ. ಮನಿ ಒಳಗೆ ಸುಮ್ಮ ಇರ್ತೀರ, ಏನು ಆ ಮನಿಗೆ ಸಂಬಂಧಪಟ್ಟಂತ ಗೃಹಸ್ಥನ ಕೆಲಸ ಗೃಹಿಣಿ ಕೆಲಸಗಳು ಮಾಡಿ ಅಲ್ಲಿ ಸಂಸಾರ ಬೆಳೆಸ ಕೆಲಸ, ಅದೇ ಕರ್ಮ. ಮತ್ತೇನ, ಮೂರು ಬಿಡಿಸ್ಲಕ್ ಬರಂಗಿಲ್ಲ, ಮೂರು ಸೆಪರೇಟ್ ಮಾಡ್ಲಕ್ ಬರಂಗಿಲ್ಲ. ಮುಂದೆಲ್ಲ ಹೇಳ್ತೀನಿ, ಯೋಗ ಎಷ್ಟು ಮಹತ್ವ ಅದ ಎಲ್ಲ ಹೇಳ್ತೀನಿ. ಮೂರು ಹೇಳ್ಯಾರ್ರಿ, ಎಲ್ಲರೂ ಮೂರು ಹೇಳ್ಯಾರ. ಶಿವಕಾರುಣ್ಯ ಸ್ಥಳ ಮತ್ತ ಅದೇನದು ಕರ್ಮ ಅಲ್ಲದೆ ಮತ್ತೇನದು. ಯೋಗ ಪ್ರತಿಪಾದನಾ ಸ್ಥಳ ಏನದು, ಜ್ಞಾನಕ್ಕೂ ಆದ್ಮೇಲೆ ಅಂತಂದ್ರೆ ಹೆಂಗದು ಅಂತಂದ್ರ ಪೈಪ್ ಇಲ್ಲ ಅಂದ್ರೂ ನೀರ ಕರೆಕ್ಟ್ ಅದೇ ಹೊಲಕ್ ಹೋಗ್ಬೇಕು. ಪೈಪ್ ಇರ್ಲಿಲ್ಲ ಅಂದ್ರೂ ತಾನೇ ಹರಿಬೇಕಲ್ಲ, ಅಂತ ಸ್ಥಿತಿ ಬಂದಾಗ ಈ ಜ್ಞಾನ ಕರ್ಮ ಬಿಡು ಅಂತಾರ. ಹಗ್ಗ ಕಟ್ಲಾರ್ದೆ ತಂದೆ ತಾನೇ ನಡೆಯುವಂತ ಸ್ಥಿತಿ ಬಂದಾಗ ಹಗ್ಗ ಬಿಡು ಅಂತಾರ. ಹಗ್ಗ ಮತ್ತೆ ಕಟ್ಟಬೇಕು. ಸಣ್ಣ ಗುಡುಗಿರ್ತದ, ಅದಕ್ಕೆ ನಡಿಲಕ್ ಬರ್ಲಾರ್ದಾಗ 3 ಗಾಲಿದ ಒಂದು ಬಂಡಿ ಕೊಟ್ಟಿರ್ತಾರ, ಅದು ಹಿಡ್ಕೊಂಡು ಅಡ್ಡಾಡ್ತದ ಸ್ಟಾರ್ಟಿಂಗ್. ಮುಂದೆ ಹಿಡ್ಕೊಂಡು ಅಡ್ಡಾಡಿ ತಂದೆ ತಾನೇ ಸ್ವತಂತ್ರವಾಗಿ ನಡಿಲಕ್ ಬಂದ ಹೊತ್ನಾಗ ಅದು 3 ಗಾಲಿ ಬಂಡಿ ಎದಕ್ಕೆ ಹಿಡಿತಿದೆ? ನಿರ್ಮಲ ಚಿತ್ತ ಇದ್ದದ್ದು ಮತ್ತ ಒಳ್ಳೆ ಮಲಿನ ಆಗ್ಲಾರ್ದಂತ ಸ್ಥಿತಿ ಬಂತಪ್ಪ, ಸ್ವಚ್ಛನೇ ಉಳಿತು ಅಂತಂದ್ರೆ ಅವಾಗ ಮತ್ತ್ಯಾಕ ನೀನು ನಿರ್ಮಲ ಚಿತ್ತ ಸಾಧನೆ ಮಾಡ್ಲಿಕ್ಕೆ ಕರ್ಮ ಮಾಡ್ತಿದಿ? ನಿಶ್ಚಲ ಚಿತ್ತ ಆಗಿ ಮತ್ತೆ ಚಂಚಲ ಆಗ್ಲಾರ್ದಂಗ ಒಂದು ಸಲ ಪರ್ಮನೆಂಟ್ ಆಗಿ ನಿಶ್ಚಲ ಆಯ್ತು ಅಂತಂದ್ರೆ ಆವಾಗ ನೀನು ಉಪಾಸನೆ ಬಿಡು.
ನಿಶ್ಚಲ ಚಿತ್ತ ಉಳ್ಳವನಿಗೆ ಉಪಾಸನೆ ಎದರ ಅವಶ್ಯಕತೆ ಅದ? ಅದಕ್ಕೆ ಅಕ್ಕಮಹಾದೇವಿ ವಚನ ಅದ, ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ ಅಂತ ಕೇಳ್ತಾಳಕ್ಕೆ. ನಿನ್ನ ಉಸಿರೇ ಮಕರಂದ ಇದ್ದತ್ನಾಗ ಮೂಗನಾಗ ಅದು ಹೂವ ತಗೊಂಡಾಗ ಮೂಗಿಗೆ ಹಚ್ಕೋತೇವ ಮಾರಾಯ. ನಿನ್ನ ಉಸಿರೇ ಪರಿಮಳ ಆಗ್ಯದ. ಹಂಗ ಯಾರಿಗೆ ನಿಶ್ಚಲ ಚಿತ್ತ ಸಾಧನೆ ಪರಿಪೂರ್ಣ ಆಗ್ಯದ ಅವನಿಗೆ ಉಪಾಸನೆಯ ಹಂಗೇಕೆ. ಯಾವಂದು ಚಿತ್ತ ನಿರ್ಮಲ ಆಗ್ಯದ ಅವನಿಗೆ ಕರ್ಮದ ಹಂಗೇಕೆ. ಯಾವನಿಗೆ ನಿಶ್ಚಲ ಆಗ್ಯದ ಚಿತ್ತ ಅವನಿಗೆ ಉಪಾಸನೆಯ ಹಂಗೇಕೆ. ಯಾವೊಂದು ಬ್ರಹ್ಮ ಸ್ವರೂಪ ಆಗಿಬಿಟ್ಟನ, ಕೂಟಸ್ಥ ಸ್ವರೂಪ ಆಗಿಬಿಟ್ಟನ, ಅವನಿಗೆ ಶ್ರವಣ ಮನನ ನಿಧಿಧ್ಯಾಸನ ಗುರು ಶಾಸ್ತ್ರಗಳ ಹಂಗೇಕೆ. 21 ದಿವಸ ನೀರು ಹಾಕಿ ಕ್ಯೂರಿಂಗ್ ಮಾಡಿದ ಛತ್ತಿಗೆ ತೆಳಗ ಇಟ್ಟ ಕಂಬ ಪ್ಲೇಟ್ಗಳದ ಹಂಗೇಕೆ. ವಿಚಾರ ಮಾಡಬೇಕು, ತಿಳ್ಕೋಬೇಕು. ಯಾರೋ ಸುಮ್ನೆ ಏನೇನು ಹೇಳಿಲ್ಲ, ಎಲ್ಲವೂ ನಮಗಾಗೆ ಹೇಳ್ಯಾರ, ನಾವು ಮಾಡ್ಕೊಂಡೇ ಹೋಗ್ಬೇಕವೆಲ್ಲ. ಈ ಪ್ಲಿಂತ್ 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 ಅಂತ ಬಿಡಾಡ್ತೀರಿ, ಆ ಪ್ಲಿಂತ್ನಾಗ ಒಂದು ಸ್ವಲ್ಪ ಫರಕ್ ಆಯ್ತಂದ್ರೆ ಮುಂದೆ ಮನಿ ಸರಿಗಾಗಲ್ಲ ಅಂತೇಳಿ ಆ ಪ್ಲಿಂತ್ ಆಗತ್ತಾನೆ ಹೆಂಗ್ ಬಿಡದಾಡ್ತೀರಿ. ಇವು ಪ್ಲಿಂತ್ ಅಲ್ಲೇ ನೀವು ಕರ್ಮ ಉಪಾಸನೆಗಳು. ಈ ಕರ್ಮ ಉಪಾಸನೆಗಳು ಮಾಡ್ಲಾರ್ದೆ ಏನ್ ಮಾಡ್ಬಿಟ್ಟಾರ, ಜ್ಞಾನಕ್ಕೋಗಿ ದೊಡ್ಡ 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 ಮಾತಾಡೋದು ಕಲ್ತು ಬಿಟ್ಟಾರ. ಮಾತಾಡೋದು ಕಲ್ತ ಮೇಲೆ ಏನಾಗ್ಯಾರ, ದೊಡ್ಡ 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 ಪೀಠಕ್ಕೆ ಹೋಗಿ ಕುಂದಿರ್ಸ್ಯಾರ. ಅವ್ರಿಗೆ ಏನಾಗ್ಯದ, ಜ್ಞಾನ ಬೇಕಾದಷ್ಟದ, ಒಳಗೆ ಚಿತ್ತ ಮಲಿನ ಅದ, ಬುದ್ಧಿ ಮಲಿನ ಅದ, ಬುದ್ಧಿ ಚಂಚಲದ. ಆ ಚಂಚಲ ಬುದ್ಧಿ ಮಲಿನ ಬುದ್ಧಿಲಿಂತ ಏನ್ ಕೆಲಸ ಹತ್ಬೇಕು ಆ ಕೆಲಸ ಮಾಡಿಬಿಟ್ರು, ಜೈಲ್ನಾಗ ಹೋಗಿ ಕೂತ್ರು. ಬಿಲ್ಡಿಂಗ್ ಬೇಕಾದಷ್ಟು ದೊಡ್ಡದು ಕಟ್ಟಾರ, ವಿಶ್ವಮಾನ್ಯ ಆಗ್ಯಾರ, ವಿಶ್ವಮಾನ್ಯ ಆಗ್ಯಾರ. ಫೌಂಡೇಶನ್ ಸರಿಗಿಲ್ಲ. ನಿರ್ಮಲ ಚಂಚಲ ಚಿತ್ತ ಮಲಿನ ಚಿತ್ತ ಇಟ್ಕೊಂಡು ಬ್ರಹ್ಮಜ್ಞಾನದ ಮಾತನಾಡಿ ಮಂದಿಗೆ ಹುಚ್ಚು ಮಾಡಿಬಿಟ್ರು. ಜನರೆಲ್ಲ ಮೋಸ ಹೋಗಿ ಅವ್ರ ಬೆನ್ನ ಹತ್ತಿಬಿಟ್ರು. ಅವ್ರ ಮುಂದೆ ಹೋಗಿ ಏನ್ ಮಾಡ್ಬೇಕು ಅದು ಮಾಡಿಬಿಟ್ರು. ಒಳಗೆ ಚಿತ್ತ ಮಲಿನ ಇತ್ತು ಮತ್ತ ಚಿತ್ತ ಚಂಚಲ ಇತ್ತು ಅಂತಂದ್ರೆ ಸುಂಬಿಡ್ತದೇನದು. ಮಾಡಬಾರ್ದು ಕೆಲಸ ಮಾಡ್ಲಕ್ಕಸ್ತದ, ಆಡಬಾರ್ದು ಮಾತು ಆಡ್ಲಕ್ಕಸ್ತದ, ಬಯಸಬಾರದನ್ನ ಬಯಸ್ಲಕ್ಕಸ್ತದ. ಅದೇನಾಗ್ಬಿಡ್ತದ ಮುಂದೆ, ಅದ್ರ ರಿಸಲ್ಟ್ ಏನಾಗ್ತದ, ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಏನಾಗ್ತದ, ಕೆಳಗೆ ಫೌಂಡೇಶನ್ ಇರ್ಲಾರ್ದೆ ಮೇಲೆ ಬಿಲ್ಡಿಂಗ್ ಕಟ್ಟಿಬಿಟ್ಟಾನ, ಉಸುಕಿನ ಮೇಲೆ ಕಟ್ಟಾನ, ಫೌಂಡೇಶನ್ ಹಾಕೇ ಇಲ್ಲ. ಅಲ್ಲಿ ಕರ್ಮನೂ ಚಂದ ಮಾಡಿಲ್ಲ, ಉಪಾಸನೂ ಚಂದ ಮಾಡಿಲ್ಲ, ಸೀದಾ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತೇಳಿ ಬಾಯಿ ತೆರ್ಕೊಂಡು ಹೋಗಿ ಅವೇನು 25, 30, 40 ಏನೋ ಪದ್ಯಗಳದೋ ಅವು ಚಂದ ಹೇಳೋದು ಕೇಳೋದು ಕಲ್ತು ಭಾರಿ ದೊಡ್ಡ ಪಂಡಿತ ಆಗಿಬಿಟ್ಟ. ಅದಕ್ಕೆ ಈ ಶಾಸ್ತ್ರ ವಾಸನೆ ಇರೋರು ಯಾರ್ಯಾರ ಬಂದು ಎಬ್ಬಿಸ್ಲಕ್ಕತ್ತಾರ ಅವ್ರಿಗೆ ಮೊದಲು ನಾನು ಏನು ಕಿಮ್ಮತ್ ಕೇಳಂಗಿಲ್ಲ. ನಾನು ಒಳಗೆ ಅದು ಬಲ ಇರ್ಬೇಕ್ರಿ. ನಿಶ್ಚಲ ಚಿತ್ತ ನಿರ್ಮಲ ಚಿತ್ತದ್ದು ಬಲ ಇರ್ಬೇಕು. ಅದು ಇರ್ಬೇಕು. ಬಹಳ ಚಂದ ಹೇಳೋರು ಬಹಳ ಮಂದಿ ಅದಾರ. ಎಲ್ಲ ಚಂದ ಚಂದ ಹೇಳ್ತಾರೆ. ನಮಗಿಂತ ನಮ್ಮ ತಲೆ ಮೇಲೆ ಆರಂಗೆ ಹೇಳೋರು ಅದಾರ. ಒಳಗೆ ಚಿತ್ತ ಈಗ ನಮ್ಮದೇ ನಮಗೆ ಸಮಸ್ಯೆಗಳು ಬಹಳ ಅದಾವ. ಈಗ ಮತ್ತ ಅಂತ ಚಂಚಲ ಚಿತ್ತ ಮನಿನ ಚಿತ್ತ ಇದ್ದವ್ರ ಸಂಗಟ್ಟಿದ್ದು ಮತ್ತೆ ಅವರು ಒಂದಿಟ್ಟು ಹೊಲಸು ನಾವೆಲ್ಲ ಹಚ್ಕೊಳಕ್ ಹೋಗ ನಡಿಯ ಕಡೆ ಅಂತ ನಮ್ಮನ್ನ ನಾವು ಸುಮ್ಮ ನಮ್ಮ ಕಡೆಗೆ ನಾವು ನಡೆಸ್ಕೊಂಡು ಹೊಂಟಿವಿ ಗಾಡಿ. ಎಷ್ಟು ಸಾರಿ ಹೇಳ್ಯಾರ, ಇದೆಲ್ಲ ಪುಕ್ಷೇಟ ಯಾಕೆ ಹೇಳ್ತೀರಿ ನೀವು, ಇಷ್ಟು ಶ್ರಮ ವಹಿಸ್ತೀರಿ, ಈಸ್ ಇಟ್ ನಾಟ್ ಯುವರ್ ಲೇಬರ್, ನಿಮ್ಮ ಶ್ರಮ ಅಲ್ಲೇನಿದು, ಯು ಹೌ ಟು ಚಾರ್ಜ್ ಸಮಥಿಂಗ್, ಏನಾರ ಒಂದು ಚಾರ್ಜ್ ಮಾಡ್ರಿ, ಒಂದು ಏನಾರ ಅಲ್ಲ
ಪರಮಾತ್ಮ ನಮಗೆ ಗಾಳಿ ಕೊಡ್ಬೇಕಾದ್ರೆ ಚಾರ್ಜ್ ಮಾಡ್ಯಾನ, ನೀರು ಕೊಡ್ಬೇಕಾದ್ರೆ ಚಾರ್ಜ್ ಮಾಡ್ಯಾನ, ಭೂಮಿ ಮೇಲೆ ವಾಸ ಮಾಡ್ಲಿಕ್ಕೆ ಚಾರ್ಜ್ ಮಾಡ್ಯಾನ. ನಾವು ಮಾಡ್ತಾ ಇರೋದು ಅವನ ವಿಚಾರಗಳು, ಅವನ ಸುದ್ದಿ. ಯಾವುದು ನಮ್ಮ ಪುಕ್ಷಟೆ ಪಡೆದೀವಿ ಅವನಿಗೆ ನಾವು ರೊಕ್ಕ ಕೊಟ್ಟು ಪಡ್ಕೋಬೇಕಾ? ರೊಕ್ಕ ಜಮಾಯಿಸಿದ್ರೆ ರೊಕ್ಕ ನಿಮಗೆ ಬೇಕಾಗಿಲ್ಲ ಅಂದ್ರೆ ಬಿಡ್ರಿ, ರೊಕ್ಕ ಜಮಾಯಿಸ್ರಿ. ಆ ರೊಕ್ಕದ್ಲಿಂತ ಒಂದಿಟ್ಟು ಜಾಗ ತಗೊಂಡು ಆಶ್ರಮ ಕಟ್ಟಮು, ಅದು ಕಟ್ಟಮು, ಇದು ಕಟ್ಟಮು. ಆಯ್ತು, ಜಾಗ ತಗೊಂಡು ಆಶ್ರಮ ಕಟ್ಟಮು. ಏಸ್ ಆಶ್ರಮ ಕಟ್ಟಿಟ್ಟಾರ? ಎಲ್ಲ ಕಟ್ಟಿದ ಆಶ್ರಮದಾಗ ಏನ್ ನಡೆದವೀಗ? ಒಂದ್ಯಾಕ 10 ಮಠ ಅದಾವ. ಅಲ್ಲಿ ನಾಚೆ ಮಾಣಿಕೇಶ್ವರಿ ಅಂತೇಳಿ ಅಮ್ಮ, ಆಕಿ ಒಂದು ತುತ್ತು ಊಟ ಮಾಡಿಲ್ಲ, ಒಂದು ಹನಿ ನೀರು ಕುಡಿದಿಲ್ಲ. ಆಕಿ ಹುಟ್ಟಿದಾಗಿ ನಡೆದು 80 ವರ್ಷ ಬದುಕವಾದಳ. ಇಲ್ಲ ಯಾದಗಿರಿ ಜಿಲ್ಲಾದೊಳಗೆ ಬರ್ತದ. ಆಕಿಗೆ ಒಬ್ಬ ಸೇವಕ, ಆತ್ತ ಸೇವಕ. ಆಕಿಗೇನು ಗಂಡಿಲ್ಲ, ಮಕ್ಕಳಿಲ್ಲ, ಏನೇನು ಇಲ್ಲ. ಪರಮಾತ್ಮನ ಧ್ಯಾನದಾಗಿದ್ದಂಥ ಶಿವಯೋಗಿ ತಾಯಿ ಆಕಿದ ಆಧಾರ್ ಕಾರ್ಡ್ ತಗೊಂಡು ನೀವು ಆಕಿ ಮಗ ಅಂತ ತಿಳ್ಕೊಂಡು ಆಕಿ ಆಸ್ತಿ ಎಲ್ಲ ತನ್ನ ಹೆಸರೇ ಮಾಡ್ಕೊಂಡ. ಇವ್ರಿಗೆ ಏನ್ ಮಾಡ್ತೀರಿ? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇರ್ಲಾರ್ದವ್ರು ಹೋಗಿ ಅಂತ ಸೇವೆ ಮಾಡಿದ್ಮೇಲೆ ಎಲ್ಲಿ ಆದ್ರೂ ಇವ್ರು ಅದೇ ಕೆಲಸ. ಎಲ್ಲರಿಗೂ ಗುದ್ದಾಡ ದೊಡ್ಡ ದೊಡ್ಡ ಆಶ್ರಮದೊಳಗೆ ಜಗ್ಗಿ ಸಂಪತ್ತು ಜಮಾ ಆದಲ್ಲೆಲ್ಲ ಬರೀ ಇಂಥ ಇವು ಹುಳಗಳದ ಗದ್ದಲ. ಎಲ್ಲ ಅಲ್ಲಿ ಯಾವುದು ಕೂಡಲ್ ಸಂಗಮದಾಗ ಒಂದು ಮಾಡ್ಯಾರಲ್ರಿ, ಅಲ್ಲಿ ಡೆಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಬೇಕಲ್ಲೇ ಏನೇನೋ ಆಸ್ತಿ ಮಾಡಿ ಹೋಗ್ಬಿಟ್ಟಾಳಕ್ಕೆ ಅಮ್ಮ. ಎಲ್ಲರೂ ತಮ್ಮ ಮನ್ಸಿಗೆ ಬಂದವರು ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಗುದ್ದ ಕೋರ್ಟಿಗೆ ಅಡ್ಯಾಡಕತ್ತಾರ ಹೊಸ ಮಂದಿ ಪ್ರವಚನ ಮಾಡೋದು ಬಿಟ್ಟು. ಬೇಕಾ ಅಂತವೆಲ್ಲ ಮಾಡೋದು? ಶಿವರಾತ್ರಿ ದಿವಸ ಬರ್ತಾಳೆ. ಶಿವರಾತ್ರಿ ದಿವಸ ಬರ್ತಾಳೆ. ಈಗ ಇಲ್ಲ, ಈಗ ಆದ್ರ ಏನೇ ಇರಲಿ, ಟೈಮ್ ಆಯ್ತು, ನಾಳೆ ಮಾತಾಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು, ಶುಭಮಸ್ತು, ಶುಭಮಸ್ತು.